ब्रह्माश्च यस्मात् श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेत् तं महान्तम्. ಯಾವುದಾಗಿತ್ತೀಗ? ನಾಹಂತು ಸಖ್ಯೋ ಭಜತೋಪಿ ಜಂತೂನ್ ಅದೇ ನೈಷಾ ಪರಾವರ್ವಚಿರ್ಭವತೋ ನನು ಸ್ಯಾಜ್ಜಂತೋರ್ಯಥಾತ್ಮಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವ ತೇ ಪ್ರಸಾದಃ ಸೇವಾನುರೂಪಬುದಯೋ ನ ಪರಾವರತ್ವಂ. ನಾಹಂತು ಸಖ್ಯಃ ಭಜತೋಪಿ ಜಂತೂನ್ ಭಜಾಮ್ಯಮೀಶಾಮನುವೃತ್ತಯೋ ಯಥಾ ತಥೈವ ಮತ್ತಃ ಫಲಸಂಪದಃ ಸ್ಯುಃ ಉಚ್ಚಾವಚಃ ಕಲ್ಪತರೋರಿವಾರ್ಥಿನಾಂ. ನಾಹಂತು ಸಖ್ಯಃ ಭಜತೋಪಿ ಜಂತೂನ್ ವ್ರಜಾಮ್ಯಮೀಶಾಮನುವೃತ್ತಯೋ ಯಥಾ. ಪ್ರಾಣಿಗಳು ಎಷ್ಟೇ ನನ್ನ ಸೇವೆ ಮಾಡಿದರೂ ಕೂಡ ನನಗೆ ಗಮನಿಸೋದೇನೋ ಅವರ ಭಕ್ತಿಯದೆಲ್ಲ ಎಷ್ಟಿದೆ ನೋಡ್ಕೊಂಡು ಫಲ ಕೊಡ್ತೇನೆ ಹೊರತು ಬೇರೆ ರೀತಿ ಅಲ್ಲ. ತಥೈವ ಮತ್ತಃ ಫಲಸಂಪದಃ ಸ್ಯುಃ. ಓಂ ಫಲಪದ ಉಪಪತ್ತೇಹೇ ಓಂ ಬ್ರಹ್ಮಸೂತ್ರ ಇದು. ಎಲ್ಲ ಫಲ ಸಗದು ಅದಕ್ಕೆ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಅಂತ ಹೇಳಿದ್ದಾರೆ. ಸಿಗೋದು ನನ್ನಿಂದಾನೆ. ಉಚ್ಚಾವಚಾಹ ಎಲ್ಲಿದೆ? ಉಚ್ಚಾವಚಾಹ ಉಚ್ಚಾವಚ ಏನ ಸಮಸ್ತ ಚೇಷ್ಟಾ. ಉಚ್ಚ ಅವಚ. ಉಚ್ಚ ದೊಡ್ಡದು, ಅವಚ ಅದು ಭಾರಿ ದೊಡ್ಡ ಫಲ ಸಿಗಲಿ ದೇವರೇ ಕೊಟ್ಟಿದ್ದು, ಭಾರಿ ಚಿಕ್ಕ ಫಲ ಸಿಗಲಿ ದೇವರೇ ಕೊಟ್ಟಿದ್ದು. ವೆರಿ ಇಂಪಾರ್ಟೆಂಟ್ ಅದು. ದೊಡ್ಡದು ದೊಡ್ಡ ದೇವರೇ ಪಾರು ಮಾಡಿಬಿಡಪ್ಪ ಈ ಸಲ ಆಮೇಲೆ ನೋಡ್ಕೋತೀವಿ ಅಂದರೆ ಆಮೇಲೆ ಸ್ವಾತಂತ್ರ್ಯ ಇದೆಯಾ? ಇಲ್ಲ. ಆ ದೃಷ್ಟಿಯಲ್ಲಿ ಉಚ್ಚಾವಚಾಹ ಕಲ್ಪತರೋರಿವ ಅರ್ಥಿನ. ಕಲ್ಪತರು ಕಲ್ಪವೃಕ್ಷನೇ ಫಲ ಕೊಡೋದಿಲ್ಲ. ಸೇವೆಗೆ ತಕ್ಕ ಫಲ ಹೇಗೆ ಕೊಡುತ್ತೋ ಆ ರೀತಿಯಲ್ಲಿ ಎಂಥ ದೊಡ್ಡ ಕೆಲಸ ಚಿಕ್ಕ ಕೆಲಸ ಏನು ಮಾಡಿರ್ತಾ ತಕ್ಕಂತೆ ಫಲ ಕೊಡ್ತೇನೆ ಹೊರತು ನಾನು ಪಕ್ಷಪಾತ ಮಾಡೋದಿಲ್ಲ. ಇದು ವೈಷಮ್ಯ ನಿರ್ಗುಣ್ಯ ಇಲ್ಲ ದೇವರಿಗೆ ಅಂತ ಹೇಳೋದಕ್ಕೂ ಒಳ್ಳೆ ದೃಷ್ಟಾಂತ ಇದೆ. ಮಯೈವ ದತ್ತಂ ಮಯೈವ ತ್ವಯೈವ ದತ್ತಂ ಪದಮೈಂದ್ರಮೂರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹೋ ವಿಭ್ರಂಸಿತೋ ಯಚ್ಛ್ರಿಯ ಆತ್ಮಮೋಹನಾತ್. ತ್ವಯೈವ ದತ್ತಂ ಪದಮೈಂದ್ರಮೂರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ. ಇಂದ್ರ ಪದವಿ ಕೊಟ್ಟಿದ್ದು ನೀನೇ, ಕಳೆದಿದ್ದು ನೀನೇ. ನೀನೇನು ಮಾಡಿದರೂ ಸರಿ ಇರುತ್ತೆ. ತದೈ ದೇವ್ರ ಬಗ್ಗೆ ಆಕ್ಷೇಪಣೆ ಮಾಡಿಕೊಡ್ತು. ಗೊತ್ತಾಯ್ತಾ? ದೊಡ್ಡವ್ರ ಬಗ್ಗೆ ಏನು ಮಾಡ್ಕೊಡೋದು ಯಾವಾಗಲೂ ಆಕ್ಷೇಪಣೆ ಅಂತ ನಿಷಿದ್ಧ. ಹಂಗೆ ಅಕ್ಸೆಪ್ಟ್ ಮಾಡಬೇಕು, ಆಕ್ಷೇಪಣೆ ಮಾಡಬಾರ್ದು. ಅದಕ್ಕಾಗಿ ಹೃತಂ ತಯೈವಾದ್ಯ ತದೇವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯ. ಅದು ಯಾವುದೇ ಪದಾರ್ಥ ಕೆಲಸ ಆಯಿತು ದೇವರ ಅನುಗ್ರಹ, ಆಗಲಿಲ್ಲ ಅದು ದೇವರ ಅನುಗ್ರಹ. ಏನೋ ದೇವರ ಸಂಕಲ್ಪ ಮಾಡಿದ್ದಾರೆ ಅಷ್ಟೇ ಹೊರತು ನಾವು ಕ್ವಶನ್ ಮಾಡಾಗಿಲ್ಲ. ಅದು ವಿಭ್ರಂಸಿತೋ ಯಚ್ಛ್ರಿಯ ಆತ್ಮಮೋಹನಾತ್. ಯಾತಕ್ಕೆ ತೆಗೆದಿ ಅಂದರೆ ಅಹಂಕಾರ ಬಂದಿತ್ತು, ಬುದ್ಧಿ ಕೆಲಸ ತೆಗೆದಿದ್ದೀಯ ಅಷ್ಟೇ. ಆದ್ದರಿಂದ ಸಮಸ್ಯೆ ಇಲ್ಲ. ಶಿಕ್ಷೆ ಕೂಡ ಏನಾದರೂ ದೇವರ ಅನುಗ್ರಹನೇ. ಆ ಶಿಕ್ಷೆ ಕೊಡೋದು ಅದು ಬೆಳೆದು ದೊಡ್ಡ ಬಡ್ಡಿನೇ ಹೇಗೆ ಬೆಳೆದು ಹಸುರಿನ ದೊಡ್ಡದಾಗುತ್ತೆ ಹಾಗಾಗುತ್ತೆ. ಆದ್ದರಿಂದ ಆಯಾ ಕಾಲಕ್ಕೆ ಶಿಕ್ಷೆ ಕೊಟ್ಬಿಡ್ಬೇಕು. ವಿದ್ಯಾರ್ಥಿಗೆ ತಪ್ಪನ್ನು ತೋರಿಸಿದಾಗ ಖುಷಿ ಆಗಬೇಕು, ಯಾಕೆ ಮುಂದೆ ಸರಿ ಮಾಡ್ಲಿಕ್ಕೆ ಬರುತ್ತೆ ಪರೀಕ್ಷೆಯಲ್ಲಿ. ಇಲ್ಲಿ ಗಲಾಟೆ ಮಾಡಿದರೆ ಮುಂದೆ ಅಲ್ಲಿ ಫೇಲ್ ಆಗಿಬಿಡುತ್ತೆ. ಎಲ್ಲದಕ್ಕೆ ರೇಟಾಗಿ ಹೋಗಿ ಅಂತ ಕೇಳಿದರೆ ಅವನು ಓದಿ ಸ್ಕೂಲಿಗೆ ಅರ್ಥ ಇಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮ ಎಲ್ಲ ಒಂದೊಂದು ಫಲ ಹಾಗೆ ಕೊಡ್ತಾ ಅಕ್ಸೆಪ್ಟ್ ಆಗೋ ಎಲ್ಲ ತಪ್ಪಿದೆ, ಅದಕ್ಕೆ ಹಾಗಾಗಿದೆ ಸರಿ ಮಾಡ್ಕೋಬೇಕು. ಪಾಸಿಟಿವ್ ಆಗಿರಬೇಕೆ ಹೊರತು ನೆಗೆಟಿವ್ ಆಗಿರೋದಾಗಲಿ ನಿಂದೆ ಮಾಡೋದಾಗಲಿ ಮಾಡಬೇಕು. ಇದೇ ತಪ್ಪಾಗಿರೋದು ಯೋಚನೆ ಮಾಡಬೇಕು. ಅವತ್ತೇ ಅದೇ ಅಸಾಥ ವರ್ಮ ಜಿಜ್ಞಾಸ ಉತ್ತರ ಸಿಗುತ್ತೆ ಅವನಿಗೆ. ಸಿಗುತ್ತೆ, ಯೋಚನೆ ಮಾಡಲ್ಲ, ಅಲ್ಲೇ ಸಮಸ್ಯೆ ಅದು. ನಾವು ಇಲ್ಲ ಅಂತ ಶುರು ಮಾಡ್ಕೊಂಡ್ಬಿಡ್ತೀವಿ. ಆದ್ದರಿಂದ ನಾವು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯೋಚನೆ ಮಾಡೋದ್ರಿಂದ ಅದು ತಪ್ಪಾಗಿ ಆಗ್ಯದ. ಅದೇ ದೊಡ್ಡ ತಪ್ಪು ಫಸ್ಟ್. ಯತ್ಪಾದಯೋರವಶಯೋ ಅವಶಧೀಃ ಸಲಿಲಂ ಪ್ರದಾಯ ದುರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ ಅತ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕೀಂ ದತ್ವಾ ನ ಕ್ಲವಮನಃ ಕಥಮರ್ತ್ಯ ಮೃಚ್ಛೇತ್. ಯತ್ಪಾದಯೋಃ ಅವಶಧೀಃ ಸಲಿಲಂ ಪ್ರದಾಯ ದೂರ್ವಾಂಕುರೈಃ ಅಪಿ ವಿಧಾಯ ಸತೀಂ ಸಪರ್ಯಾಂ ಅತ್ಯುತ್ತಮಾಂ ಗತಿಂ ಅಸೌ ಭಜತೆ ತ್ರಿಲೋಕೀಂ ದತ್ವಾ ನ ಕ್ಲವಮನಃ ಕಥಮರ್ತ್ಯ ಮೃಚ್ಛೇ. ಎಷ್ಟು ಒಂದೊಳ್ಳೆಷ್ಟು ಪ್ರತಿಯೊಂದು ಶ್ಲೋಕಗಳು ಅಷ್ಟು ಚೆನ್ನಾಗಿರುತ್ತೆ ಭಾಗವತದಲ್ಲಿ. ಯತ್ಪಾದಯೋರ್ ಅವಶಧೀಃ ಸಲಿಲಂ ಪ್ರದಾಯ. ಭಾಳ ಭಕ್ತಿಯಿಂದ ಬರೀ ನೀರು ಕೊಡ್ತಾರೆ. ಪೂಜೆಗೆ ಏನಿಲ್ಲ ಅವನ ಹತ್ರ, ಬರೀ ನೀರು ಕೊಡ್ತಾ. ಆದರೆ ದೂರ್ವಾಂಕರ ಆಮೇಲೆ ಇದು ಬರೀ ದೂರ್ವಾಂಕರ ಅಷ್ಟೇ.
ಏನಿಲ್ಲ ಬೇರೆ ಕೊಡ್ಲಿಕ್ಕೆ ಅವರಿಗೆ. ದೂರ್ವ ಅಂಕುರ, ಗರಿಕೆ ಚಿಗುರು, ಗೊತ್ತಾಯ್ತಾ? ಗರಿಕೆ ಚಿಗುರು ಬರೀ ನೀರು ಅಷ್ಟೇ, ಇನ್ನೇನೂ ಇಲ್ಲ. ಆದರೆ ಭಕ್ತಿ ಮಾತ್ರ ಭಾರಿ ಜೋರಾಗಿದೆ. ಇದು ಸತೀಂ ಸಭ, ಒಳ್ಳೆ ಪೂಜೆ ಅಂತ ಕರೀತಾರೆ. ಒಳ್ಳೆ ಪೂಜೆ ಇದು. ಅದು ಎಲ್ಲ ಇದ್ದು ಆ ರೀತಿ ಕೊಟ್ಟರೆ ಅಲ್ಲ, ಏನು ಇಲ್ದಾಗ ಅಷ್ಟಾದರೂ ಕೊಡ್ತಾರಲ್ಲ, ಭಾರಿ ದೊಡ್ಡದು. ಅತ್ಯುತ್ತಮಾಂ ಗತಿಂ ನೋಡಿ, ಅಸೌ ಭಜತೆ, ಅತ್ಯುತ್ತಮವಾದ ಗತಿಯನ್ನು ಹೊಂದುತ್ತಾರೆ. ಇನ್ನೊಂದು ತ್ರಿಲೋಕೀಂ ದತ್ವ, ಮೂರು ಲೋಕನೂ ದಾನ ಮಾಡ್ತಾರೆ. ಭಕ್ತಿ ಇಲ್ಲ, ಎಲ್ಲ ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಮೂರು ಲೋಕ ದಾನ ಮಾಡೋದಲ್ಲಿ ಬರೀ ನೀರು ಕೊಡೋದಲ್ಲಿ. ಇಲ್ಲಿ ಏನು ಚೇಂಜ್ ಮಾಡಿದ್ದು ಯಾವ್ದು? ಇದನ್ನು ಭಕ್ತಿ. ಅದಕ್ಕೆ ಪತ್ರಂ ಪುಷ್ಪಂ ಫಲಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಸ್ಯಾಮಿ ಪ್ರಯತಾತ್ಮನ. ಇದು ಭಾರತ ನಿರ್ಣಯ, ಅದು ಗೀತಾಕ್ಕೆ ನಿರ್ಣಯ. ಅದರಿಂದ ಎಲ್ಲ ಜೋಡಿಸ್ಕೊತಾ ಹೋದಷ್ಟು ಕೂಡ ಸ್ಪಷ್ಟ ಆಗುತ್ತೆ. ಅತ್ಯುತ್ತಮಾಂ ಗತಿಮಸೌ ಭಜ. ದುರ್ಯೋಧನ ಎಷ್ಟಿದೆ ಪ್ರಾಕ್ಟಿಕಲ್ ಆಗಿದೆ. ದುರ್ಯೋಧನ ಮಾಡಿಸಿದ್ದ ಅಡಿಗೆನೇ ಇಲ್ಲ, ಅವರು ಮಾಡಬೇಕು ಪ್ಲಾನ್ ಮಾಡಿದ್ದ. ಆದರೆ ಕೃಷ್ಣ ಕಣ್ಣೆಚ್ಚು ನೋಡಲಿಲ್ಲ. ಆದರೆ ಅದೇ ಸುಧಾಮ ಕೊಟ್ಟು ಬರೀ ಇಷ್ಟೇ ಅವರಿಗೆ. ಅದು ಪ್ರಾಕ್ಟಿಕಲ್ ದೃಷ್ಟಾಂತ ಇದೆ. ಅದಕ್ಕೆ ಏನೋ ಹೇಳಬೇಕು ಹೇಳಿದ್ದಲ್ಲ, ವಸ್ತುಸ್ಥಿತಿಯೇ ಹಾಗಿರೋದ್ರಿಂದ ಭಕ್ತಿ ಮ್ಯಾಟ್ರಸ್. ಯಾವಾಗಲೂ ಭಕ್ತಿ ಆ ಗಮನ ಕೊಟ್ಕೊಂಡೇ ಇರಬೇಕು. ಭಕ್ತಿ ಅಫೆಕ್ಟ್ ಆಗದಂತೆ ನೋಡ್ಕೋಬೇಕು ಯಾವಾಗ. ಅತ್ಯುತ್ತಮಾಂ ಗತಿಮಸೌ ಭಜತೆ. ವೆಹಿಕಲ್ ಹೋಗಿ ಪಕ್ಕದ ವೆಹಿಕಲ್ ಸ್ವಲ್ಪ ಕೂಡ ಟಚ್ ಆಗಬಾರ್ದು. ಸ್ವಲ್ಪ ಟಚ್ ಆದರೆ ಆ ಸ್ಪೀಡ್ಗೆ ಏನಾಗುತ್ತದ, ಎಲ್ಲೆಲ್ಲ ಹೋಗ್ಬಿಡುತ್ತೆ. ದೊಡ್ಡ ವೆಹಿಕಲ್ ಚಿಕ್ಕದಕ್ಕೆ ತಾಕಿದ್ರು ಮುಗೀತು, ಚಿಕ್ಕ ದೊಡ್ಡದಕ್ಕೆ ತಾಕಿದ್ರು ಮುಗೀತು. ಅಫೆಕ್ಟ್ ಆಗೋದು ಚಿಕ್ಕದಕ್ಕೆ. ಆ ದೃಷ್ಟಿಯಲ್ಲಿ ಭಾಳ ಹುಷಾರಾಗಿರ್ತದೆ. ಲೈಟಾಗಿ ಮುಟ್ಟಿಸ್ತೀನಿ ಅವೆಲ್ಲ ಹೇಳಬಾರ್ದು. ಪ್ರತ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕೀಂ ತತ್ವಾ ನ ವಿಕ್ಲವಮನಃ ಕಥಂ ಆರ್ತಿಮೃಚ್ಛೇತ್. ಆಮೇಲೆ ವಿಕ್ಲವಮನ, ಮನಸ್ಸಲ್ಲಿ ಸರಿ ಇಲ್ಲ, ಅಯ್ಯೋ ಕೊಟ್ಬಿಟ್ಲಲ್ಲ ಅಂತ ಗೋಳಾಡ್ತಾನೆ. ಅವನಿಗೆ ಎಂದೂ ಸರಿ ಇಲ್ಲ. ಆದರೆ ಸರಿಯಾಗಿ ಕೊಟ್ಟರೆ ಮಾತ್ರ ಇನ್ನೊಂದು ಅರ್ಥ ಇದೆ. ಇಷ್ಟೆಲ್ಲ ಸಾಮಾನ್ಯ ಕೊಟ್ಟು ಅನುಗ್ರಹ ಮಾಡ್ತೇನೆ, ಮೂರು ಲೋಕವನ್ನೇ ಕೊಟ್ಟಾಗ ಇನ್ನಷ್ಟು ಅನುಗ್ರಹ ಮಾಡ್ಬೋದು ನಾನೀಗ. ಆದರೆ ಏನು ವಿಕ್ಲವಮನ, ಅಲ್ಲಿ ಬದುಕೋಬೇಕಾದ್ರೆ ಬಿಡಿಸ್ಕೋಬೇಕಾದ್ರೆ ಮನಸ್ಸಿನಲ್ಲಿ ಯಾವ ಒಂದು ದೋಷನೂ ಇಲ್ಲ. ಅಂಥವನಿಗೆ ನೋವಾಗುತ್ತೆ, ಆಮೇಲೆ ಸಾಧ್ಯನೇ ಇಲ್ಲ. ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ಬಿಭೇಮಿನಾಹಂ ನಿರಯಾತ್ ನ ಪಾಶಬಂಧಾತ್ ವ್ಯಸನಾತ್ ದುರತ್ಯಯಾತ್ ನ ಚಾರ್ಥಕೃಚ್ಛ್ರಾತ್ ಭವತೋ ವಿನಿಗ್ರಹಾತ್ ಅಸಾಧು ವಾದಾತ್ ಭೃಶಮುದ್ವಿಜೇ ಯಥಾ. ಬಲಿಚಕ್ರವರ್ತಿ ಹೇಳಿದ್ರು, ಬಿಭೇಮಿ ನಾಹಂ ನಿರಯಾತ್ ಪದಚ್ಯುತಃ. ಪದಚ್ಯುತರ ನರಕಕ್ಕೆ ಹೋದ್ರೂ ನನಗೆ ಭಯ ಇಲ್ಲ. ನಾ ಪಾಶ ನಾ ಎಲ್ಲ ಇರ್ತದೆ ಬಂದೆ ಪಾಶ ಬಂಧನಾತ್. ಪರಮಾತ್ಮ ಪಾಶದಿಂದ ಬಂಧನ, ವರ್ಣಪಾಶದಿಂದ ಕಟ್ಟಿಬಿಟ್ಟಿದ್ದಾನೆ. ಮಾತು ಕೊಟ್ಟು ನಡೆಸ್ತಾ ಇಲ್ವಲ್ಲ ಅಂತೇಳಿ. ವ್ಯಸನಾತ್ ದುರತ್ಯಯ, ಎಷ್ಟೇ ನೋವು ಬಂದರೂ ಪರವಾಗಿಲ್ಲ, ಸಹಿಸ್ಕೋತೇನೆ. ನಚ ಅರ್ಥಕೃತ್ ಭವತಃ ವಿನಿಗ್ರಹಾತ್ ಅಸಾಧು. ನೀನು ನಿಗ್ರಹ ಮಾಡಿದರೂ ನನಗೆ ಯೋಚನೆ ಇಲ್ಲ, ಅದು ನನಗೆ ಒಂದಾಗಬಾರ್ದು. ಏನದು? ಅಸಾಧುವಾದಾತ್ ಧೃಶಮುದ್ವಿಜೇಯಥ. ಅಸಾಧುವಾದ ಆಗಬಾರ್ದು. ಅಸಾಧುವಾದ ಅಂದ್ರೇನು? ಇವನು ಮಾಡಿದ ಸರಿಯಲ್ಲ ಅನ್ಸ್ಕೋಬಾರ್ದು ನಾನು. ಏನಕ್ಕಂದರೆ ನಾನು ಸರಿ ಮಾಡಬೇಕು. ಶಿಕ್ಷೆ ಏನು ಕೊಟ್ಟರು ಪರವಾಗಿಲ್ಲ, ನನಗೆ ಡೋಂಟ್ ಕೇರ್. ತಪ್ಪಾಯಿತು ಅನಿಸ್ಕೋಬಾರ್ದು ನಾನು. ಆದ್ದರಿಂದ ನಾನೀಗ ಮಾತು ಕೊಟ್ಟು ನಡೆಸ್ತೇನೆ ಅಂತ ಹೇಳ್ತಾ. ಅಂದರೆ ಅರ್ಥ ಏನಂದರೆ, ನಾನು ತಪ್ಪು ಮಾಡಿದೆ ಅಂತ ಅನಿಸ್ಕೊಳ್ದೆ ಹೋಗ್ಬಿಟ್ರೆ ಸಾಕು, ಶಿಕ್ಷೆ ಕೊಡೋ ಚಾನ್ಸಸ್ ಇಲ್ಲ ಅಂತ ಅರ್ಥ. ಅದಕ್ಕೆ ತಾತ್ಪರ್ಯ ಅದೇನೆ. ಸರಿ ಮಾಡಿದೆ, ತಪ್ಪು ಮಾಡಿ ಅಂಥೇಳಿ ಏನು ಕೊಟ್ಟರು ಕೂಡ ಖುಷಿ ಆಗೋದಿಲ್ಲ. ಸರಿ ಮಾಡಿ ಏನು ಕೊಡೋದು, ಸರಿ ಆಯ್ತಲ್ಲ ಅಷ್ಟು ಸಾಕು, ನನ್ನ ರೋಲ್ ಮುಗಿದೋಗಿದೆ ಅಷ್ಟು ತಾತ್ಪರ್ಯ ಅದೇ. ಇಲ್ಲ, ತಪ್ಪು ಮಾಡ್ಲಿಕ್ಕೆ ಹೆದರ್ತೇನೆ ಅಂತ ಹೇಳ್ತಾರೆ. ತಪ್ಪು ಮಾಡ್ಲಿಕ್ಕೆ ಹೆದರಿದ್ರೆ ಶಿಕ್ಷೆ ಬರೋ ಚಾನ್ಸೇ ಇಲ್ಲ ಅಂತ. ಇವ್ರು ಏನು ಮಾಡ್ತಾರೆ, ತಪ್ಪು ಮಾಡಿ ಶಿಕ್ಷೆ ಬರಬಾರ್ದು ಯೋಚನೆ ಮಾಡ್ತಾರೆ. ಅದಕ್ಕೆ ನಾನು ತಯಾರಿಲ್ಲ. ಸರಿ ಮಾಡಿದ್ದೀನಿ ಅಂಥೇಳಿ ಮುಂದೆ ನಮ್ಮ ತಪ್ಪಿಲ್ಲ ಅಂಥೇಳಿ ನೀವೇನಾದ್ರು ಮಾಡ್ಕೊಳ್ಳಿ, ಅದನ್ನು ಸುಳ್ಳೇ ಹೇಳಬಾರ್ದು ನನ್ನ ಮೇಲೆ. ಇದು ಆತನವಾದ. ಭ್ರಾತುರ್ವಿರೂಪಕರಣಂ ವಿಧಿ ನಿರ್ಜಿತಸ್ಯ ಪ್ರೋದ್ವಾಹ ಪರ್ವಣಿ ಚ ತದ್ವಸಮಕ್ಷಗೋಕ್ಷ್ಯಾಂ ದುಃಖಂ ತದುತ್ತಮಸಹೋ ಅಸ್ಮದಯೋಗಭೀತ್ಯಾ ನೈವಾಬ್ರವೀಹಿ ಕಿಮಪಿ ತತ್ವಯಂ ಹಿತಾಸ್ತೆ. ಎಷ್ಟು ಚೆನ್ನಾಗಿದೆ. ರುಕ್ಮಿಣಿಗೆ ಕೃಷ್ಣ ಹೇಳೋ ಮಾತಿದು. ನಾನು ಏನು ಮಾಡಿದ್ರು ಸಹಿಸ್ಕೊಂಡಿದ್ದೀಯಲ್ಲ, ಅದಕ್ಕೆ ಭಾಳ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಏನದು? ಭ್ರಾತುರ್ವಿರೂಪಕರಣಂ. ನಿನ್ನ ಅಣ್ಣ ರುಕ್ಮಿಣಿ ಏನು ಮಾಡಿದ್ದಾರೆ, ಅವರು ಹಿಡಿದು ತಲೆ ಬೋಡಿಸಿ ಎಲ್ಲ ಮಾಡಿ ಕಳಿಸ್ಬಿಟ್ಟೆ. ಆಮೇಲೆ ಯುಧಿ ನಿರ್ಜಿತಸ್ಯ, ಯುದ್ಧದಲ್ಲಿ ಸೋತವನ್ನ ಹಾಗೆ ಮಾಡಿದ್ದಾರೆ ಅದು. ಆಮೇಲೆ ಪ್ರೋದ್ವಾಹ ಪರ್ವಣಿಚ ತದ್ವಸಪಕ್ಷ ಗೋಷ್ಠ್ಯ. ಮುಂದೇನು ನಡೀತು ಪಾಪ, ಅದರ ಮಗಳ ಮದುವೆ ಗೊತ್ತಾಯ್ತಾ? ಆಗ ಬಲರಾಮರು ಕೊಂದು ಹಾಕಿಬಿಟ್ರೆ ಯಾರನ್ನ? ರುಕ್ಮಿಣ. ಮೊಮ್ಮಗಳ ಮದುವೆ ಕಾಲಕ್ಕೆ ಕೊಂದು ಹಾಕಿಬಿಟ್ರೆ ಆಗಿದ್ದೇನೋ
ಆಗಲೂ ಸುಮ್ಮನೆ ಇದ್ದೀನಿ, ಏನು ಅಂದ್ಕೊಳ್ಳಿಲ್ಲ. ಗೊತ್ತಾ, ನಿಮ್ಮ ಅಣ್ಣ ಕೊಂದ್ಬಿಟ್ಟ ನಮ್ಮ ಅಣ್ಣನ ಅಂತ ಹೇಳಿ, ನಿಮ್ಮ ಅಣ್ಣ ನಮ್ಮ ಅಣ್ಣನ ಕೊಂದ ಗಲಾಟೆಯನ್ನು ಮಾಡಲಿಲ್ಲ, ಸುಮ್ಮನೆ ಇದ್ದೆ. ಅದೇ ರೀತಿಯೇ ದೈವಾಭ್ರಧೀಹಿ, ಒಂದು ಮಾತು ಆಡಲಿಲ್ಲ, ಕೋಪ ಮಾಡ್ಕೊಳ್ಳಿಲ್ಲಲ್ಲ, ಒಂದು ಮಾತು ಆಡಲಿಲ್ಲ. ಅದು ಉಭಯ ಮಾಸ, ಎರಡು ದೊಡ್ಡ ತಪ್ಪುಗಳು. ನೋಡೋದಕ್ಕೆ ಏನನ್ಸುತ್ತೆ, ನೋಡೋದಕ್ಕೆ ಸಾಮಾನ್ಯ ತವ್ರ ಮನೆಯವ್ರು ಬೈದರೆ ಭಾರಿ ಸಿಟ್ಟು ಬಂದ್ಬಿಡೋದು ಜನಗಳಿಗೆ. ಅವ್ರು ಎಷ್ಟೇ ಕೆಟ್ಟವ್ರು ಇದ್ದರೂ ಕೂಡ ಬೈಬಾರ್ದು, ಬೈದರೆ ಇವ್ರಿಗೆ ಬೈದಾಗ ಲೆಕ್ಕ. ಮನಸ್ಸು ಸೈಕಾಲಜಿ ಅದು. ಅದಕ್ಕೆ ಕೃಷ್ಣ ಕೋಟ್ ಮಾಡ್ತಾರೆ, ಅದು ಹೆಂಗಸಿ ಎಲ್ಲಿ ಗೆಲ್ಲಬೇಕು ಅಂದರೆ ಇಲ್ಲಿ ಗೆಲ್ಲಬೇಕು. ಅವ್ಳು ಮದುವೆಯಾಗಿ ಬಂದಮೇಲೆ ಯಾವ ಮನೆ ಅವಳದು ಈಗ? ಅತ್ತೆ ಮನೆಯೋ ಸ್ವಂತ ಮನೆ, ಅವ್ರು ನಮ್ಮ ಮನೆ ಅಂತ ಅವ್ರು ಕರೆಯಾಗಿಲ್ಲ, ಅಡ್ಡ ಹೊಳಿಸ್ಬಿಟ್ಟು ನಿಮ್ಮ ಮನೆ ಅಲ್ಲ ಅಂತ ಅವರೇ ಹೇಳ್ತಾರೆ. ನಮ್ಮ ಮನೆ ಅಂತ ಗಂಡನ ಮನೆ ಕರಿಬೇಕು ಹೊರತು ತವ್ರ ಮನೆ ಕರೆಯಾಗಿಲ್ಲ. ಆದರೂ ಗೆದ್ದು ಬಿಟ್ಟಿದ್ದೀನಿ, ಅದನ್ನು ಗೆದ್ದು ಬಿಟ್ಟಿದ್ದೀಯಲ್ಲ, ಅದಕ್ಕೆ ನಾನು ಸೋತು ಬಿಟ್ಟಿದ್ದೀರಿ ಅಂತ ಕೃಷ್ಣ, ನಾನು ಸೋತು ಬಿಟ್ಟಿದ್ದೀರಿ. ತಾತ್ಪರ್ಯ ಏನು ಅಂದರೆ ಇದು ಕೆಟ್ಟದ್ದು ನೋಡೋದಕ್ಕೆ, ಆದರೆ ದೇವರು ಸರಿ ಮಾಡಿದ್ದಾರೆ ಅಂತ ಆಕ್ಷೇಪಣೆ ಮಾಡದೆ ಹೋದಾಗ ತುಂಬ ದುಃಖ ಕೊಟ್ಟಾಗ ದೇವರು ಏನು ಮಾಡಬೇಕಾಗ ಕುಂತಿ ಹೇಳ್ತಾರೆ, ಎಷ್ಟು ಬೇಕಾದ್ರೂ ಕೊಡು, ಯೋಚನೆ ಮಾಡೋದಿಲ್ಲ. ವಿಪದ ಸಂತು ನಾಸ್ಯಸ್ಸು ಅಕ್ಸೆಪ್ಟ್ ಮಾಡಬೇಕಲ್ಲ. ಅದಕ್ಕೆ ನಾನು ಗೆದ್ದು ನಾನು ಸೋತ್ಬಿಟ್ಟಿದ್ದೀರಿ ಅಂತ ಹೇಳ್ತಾ. ಇದು ಮುಖ್ಯ. ಸಣ್ಣ ಏನಾದ್ರು ಹೆಚ್ಚಿಗೆ ಫಸ್ಟ್ ಬೈಯೋದು ದೇವ್ರನ್ನೇ. ದೇವ್ರು ನಂಬದೇ ಇರೋದು ಒಂದು ತಪ್ಪು, ಬೈಯೋದು ಇನ್ನೊಂದು ತಪ್ಪು. ಆಸ್ತಿಕನಾಗಿ ದೇವ್ರನ್ನ ಬೈತಾನೆ, ನಾಸ್ತಿಕನಾಗಿ ಇಲ್ಲ ಅಂದ್ಬಿಡ್ತಾನೆ. ಎರಡೂ ದ್ರೋಹನೇ ಎಂದು ಹಾಗೆ ಮಾಡಬಾರ್ದು. ಅದಕ್ಕೆ ನಾನು ಸೋತೆ. ಅದಕ್ಕೆ ಈ ಥರ ಅಣ್ಣ ಅಣ್ಣ ತಮ್ಮ ಅಲ್ಲ, ಯಾರು ತಮ್ಮನ್ನು ಮಾಡಿದ್ದಾರೋ ಇಲ್ಲೂ ತಮ್ಮ ಆಗಿಬಿಟ್ಟದ ಅಣ್ಣ ಅಣ್ಣ ಅಣ್ಣ. ಹಾಂ, ಅದು ಅದೇ ಅಲ್ಲಿ ಕೇರ್ ತಗೊಳ್ಳಲ್ಲ, ಅದು ಸಮಸ್ಯೆ ಆಗೋದು ಅಲ್ಲೇನೆ. ಅದು ಅವಿನಾದ ಮಾಡ್ಬೇಕಾದ್ರೆ ಕೇರ್ಲೆಸ್ ಆಗಿಬಿಡ್ತಾ. ಆಮೇಲೆ ನೋಡ್ಬೇಕಾದ್ರೆ ಚೆಕ್ ಮಾಡಲ್ಲ ಯಾರು, ಸರಿ ಇದ್ದೇ ಅನ್ಕೊಂಡ್ಬಿಡ್ತಾರೆ ತಪ್ಪದು. ಹಾಂ, ಅದು ಬೇರೆ ಇದು ಬೇರೆ, ಆ ವಿಷಯ ಬೇರೆ ಈ ವಿಷಯ ಬೇರೆ. ನಾನು ನಿನ್ನ ತವ್ರ ಮನೆಯವರಿಗೆ ಆ ಸ್ವಂತ ಅಣ್ಣನಿಗೆ 2 ಸರ್ತಿ ಅನ್ಯಾಯ ಮಾಡಿದ್ದೇನೆ. ಒಂದು ವಿರೂಪಕರಣ ಮಾಡಿದ್ದು, ಇನ್ನೊಂದು ನಮ್ಮ ಅಣ್ಣ ಕೊಂದರೆ ಸುಮ್ಮನೆ ಇದ್ದಿತ್ತು. ಏನು ಮಾಡಬೇಕಾಗಿತ್ತು, ಸ್ವಲ್ಪ ಬೈಬೇಕಾಗಿತ್ತು. ಏನು ಅಣ್ಣ ಮಾಡಿಬಿಟ್ಟಿತ್ತು, ಏನು ಅಲ್ಲೇ ಇಲ್ಲ, ಗೊತ್ತಾಯ್ತಾ? ಆದರೂ ಕೂಡ ಅವಾಗ ಏನಾಗಿ ಸ್ವಲ್ಪ ಖುಷಿ ಆಗೋದು ಹಾಗೆ ಮಾಡಿದರೆ. ಏನು ಮಾಡಿದ್ರು ಅಷ್ಟೇ, ನಾನು ನೀವು ಸಹಿಸ್ಕೊಂಡ್ಬಿಟ್ಟಿಯಲ್ಲ, ಒಂದು ಮಾತು ಆಡಲಿಲ್ಲಲ್ಲ, ಅದಕ್ಕೆ ಸೋತ್ಬಿಟ್ಟೆ ಅಂತ ಹೇಳಿ. ಹಾಂ, ಆ ದೋಷ ಹೇಗೆ ಬರುತ್ತೆ ಅವರು ದೋಷ? ಹಾಂ, ಅದೇ ಹೇಳ್ತಿರೋದು, ನಿರ್ದೋಷತ್ವ ನೀವು ಬಿಟ್ಟಿಲ್ಲ, ಅದಕ್ಕೆ ನನಗೆ ಖುಷಿಯಾಗಿದೆ ಅಂತ ಹೇಳ್ತಾರೆ. ದೋಷ ಚಿಂತನೆ ಮಾಡಬಾರ್ದು. ದೇವರಲ್ಲಿ ದೋಷ ಚಿಂತನೆ ಮಾಡೋದೇ ಸಾಮಾನ್ಯ ಜನಗಳ ಸ್ವಭಾವ. ಸಾಮಾನ್ಯ ಏನಂತಾರೆ, ದೇವರು ಅನ್ಯಾಯ ಮಾಡಿಬಿಟ್ಟ, ಎಷ್ಟು ಸಾಮಾನ್ಯವಾಗಿ ಅಂತಾರೆ ಈ ಮಾತಲ್ಲಿ. ಎಷ್ಟು ಒಳ್ಳೆ ವ್ಯಕ್ತಿ ಪಾಪ, ದೇವರನ್ನೇ ಅಂದರೆ ಇವನೇ ಒಳ್ಳೆಯವರು, ಅವರೇ ದೇವರೇ ಕೆಟ್ಟವನೇ ಬಿಡ್ತಾನೆ. ಹೇಳಬಾರ್ದು. ಏನೋ ಇದೆ ಅದಕ್ಕೆ ಮಾಡಿದ್ದಾನೆ, ದೇವ್ರು ಹಾಗೆಲ್ಲ ಮಾಡೋದಿಲ್ಲ, ಏನೋ ಆಗಿದೆ, ಏನೋ ಕರುಣತೆ, ದೇವ್ರನ್ನ ಬೈಬೇಡ, ಅದು ಹೇಳ್ಬೇಕು, ದೇವ್ರು ಬೈಕೋಬೇಡ, ಭಕ್ತಿ ಮಾಡು ಅಂತ ಹೇಳ್ಬೇಕೆ ಹೊರತು ದೇವ್ರು ಅನ್ಯಾಯ ಮಾಡಿ ಸಪೋರ್ಟ್ ಕೊಡ್ಲಿಕ್ಕೆ ಹೋಗಬಾರ್ದು. ಅವರು ತಪ್ಪದು. ಏನು ತಪ್ಪು ಮಾಡಿದ್ದೇ ಹೋಯ್ತು, ದೊಡ್ಡ ತಪ್ಪಿದೆ ಇದು. ಹಿಂದಿನ ತಪ್ಪಿಗಿಂತ ದೊಡ್ಡ ತಪ್ಪಾಗೋಯ್ತು ಈಗ. ಆ ತಪ್ಪು ಮಾಡಿಕೊಡೋದು. ಭ್ರಾತೃವಿರೂಪಕರಣಂ ವಿಧಿ ನಿರ್ಜಿತಸ್ಯ. ಪ್ರೋದ್ವಾಹ ಪರ್ವಣಿ ಅಂದರೆ ವಿವಾಹದ ಕಾಲಕ್ಕೆ, ಉದ್ವಾಹ ಅಂದರೆ ವಿವಾಹ. ವಿವಾಹ ಸಮಾನ ನಡೀತಾ ಇದೆ, ಜೂತಾಡ್ತಿದ್ದಾರೆ, ಸಿಟ್ಟು ಬಂದು ಬರ ಹೊಡೆದು ಸತ್ಯ ಹೋಗ್ಬಿಟ್ಟ. 2 ಕಾಲದಲ್ಲಿ ಅದಕ್ಕೆ ಎರಡನ್ನು ಸಹಿಸ್ಕೊಂಡಿಯಲ್ಲ, ಭಾರಿ ಖುಷಿಯಾಗಿದೆ ನನಗೆ, ನಾನೇನು ಸೋತುಬಿಟ್ಟೆ ಅಂತ ಹೇಳಿದ. ಸೋತುಬಿಟ್ಟೆ ಅಂದರೆ ಭಕ್ತಿಗೆ ಮೆಚ್ಚಿದೆ ಅಂತ. ದೊಡ್ಡವರು ಸೋಲೋದು ಅಂದ್ರೇನು, ಭಕ್ತಿಯಿಂದ ಮೆಚ್ಚೋದು ಅಂತ. ಅಹೋ ಬಕೀಯಂ ಸ್ತನಕಾಲಕೂಟಂ ವಿಹಾಂಸಯ. ಆಮೇಲೆ ಅಪಾತ ಎಲ್ಲ ಇರ್ತದ, ಅಪಾಯಯತ್ ಅಪಿ ಅಸಾಧ್ವಿ ಲೇಭೆ ಗತಿಂ ಧಾತೃಜಿತಾಂ ತಥೋ ಅನ್ಯಂ ಕಮ್ವಾಂ ದಯಾಲುಂ ಶರಣಂ ವ್ರಜೇಮಾ. ಈ ಪೂತನಿ ಸತ್ತೋದು, ಅವಳಿಗೆ ಅಂತ್ಯ ಸಂಸ್ಕಾರ ಮಾಡಿದರು. ಆಗ ಅವಳು ಪ್ರೇತ ಸೋಮ ಭಾರಿ ಕೆಟ್ಟದದು, ಒಳ್ಳೆ ಸುವಾಸನೆ ಬರ್ತಾ ಇದೆ, ಏನು ಒಳ್ಳೆ ಘಮ 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 ಹೊಡಿತಾ ಇದೆ. ಅವಾಗ ಏನು ಅಂದ್ಕೊಂಡಿರಲ್ಲ, ಓ ಸದ್ಗತಿ ಶುಭಶಕರ ಇದು ಅಂತ ಹೇಳಿದ್ರು. ನೋಡೋದಕ್ಕೆ ಸುಮ್ಮನೆ ಹೊಡೆ ಅನಿಸುತ್ತದು. ಈ ರಾಕ್ಷಸಿ ಸ್ತನಕಾರಕೂಟಂ ಅಪಾಯಯತ್, ಹೆಸರಿನಲ್ಲಿ ಹಾಲು ಅಂಥೇಳಿ ಏನು ಕೊಟ್ಟರು, ವಿಷ ಕುಡಿಸ್ಬಿಟ್ಲು ಅವಳು. ಇಷ್ಟಾದರೂ ಕೂಡ ಪರಮಾತ್ಮ ಏನು ಮಾಡಿಬಿಟ್ಟ, ಲೇಭೇ ಗತಿಂ ಧಾತ್ರಿ. ಧಾತ್ರಿ ಅಂದರೆ ಸಾಕು ತಾಯಿ, ಕಂಸನಿ ದಾದಿ ಅವಳು. ಅದು ಕನ್ನಡದಲ್ಲಿ ದಾದಿ ಆಗಿರೋ ಧಾತ್ರಿನೇ. ಉಚಿತಾಂ, ಒಳ್ಳೆ ಸದ್ಗತಿ ಹೋಗಿಬಿಟ್ಲಲ್ಲ, ಅಲ್ಲಿ ವಿಷ ಕೊಟ್ಟವಳಿಗೂ ಸದ್ಗತಿ ಕೊಟ್ಟನಲ್ಲ ಅಂತ. ನಿನ್ನ ಬಿಟ್ಟು ಇನ್ಯಾರ ಹತ್ರ ಹೋಗೋಣ. ಸಣ್ಣ ಪುಟ್ಟ ಕೈಗೆ ಉಪ್ಪು ಕೈ ಸಾರು ಕಡಿಮೆ ಆದರೆ ಸಿಟ್ಟು ಬಂದ್ಬಿಡುತ್ತೆ. ಅಂಥ ಹೊತ್ತಿನಲ್ಲಿ ವಿಷ ಪಟ್ಟರು ಕೂಡ ಸದ್ಗತಿ ಕೊಟ್ಬಿಟ್ಟು ಅಂದಮೇಲೆ ನಿನ್ನಿಂತ ಕರುಣಾಳು ಯಾರೂ ಇಲ್ಲ, ನಿನ್ನ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಇದು ಭಕ್ತಾಪರಾಧ ಸಹಿಷ್ಣು. ಆ್ಯಕ್ಚುಲಿ ಸದ್ಗತಿ ಕೊಟ್ಟಿದ್ದು ಅವಳಿಗೆ ಅಲ್ವೇ ಅಲ್ಲ, ಕೊಟ್ಟಿದ್ದು ಯಾರಿಗೆ?
ಒಳಗಿದ್ದಂತಹ ಉರ್ವಶಿಗೆ ಹೊರತು ಇವಳಿಗೆಲ್ಲ. ಲೋಕದೃಷ್ಟಿಯಲ್ಲಿ ಏನು ಅನಿಸ್ತಿದೋ ಇವಳಿಗೆ ಸದ್ಗತಿ ಆಯ್ತು. ಎಷ್ಟೋ ಸಲ ಅಂದ್ಕೊಳ್ಳೋದು ಹಾಗೇನೆ. ಎಷ್ಟೋ ಸತ್ ನಮ್ಗೆ ಗೊತ್ತಾಗದೆ ಭಾರಿ ಕೆಟ್ಟವನು ಭಾರಿ ಒಳ್ಳೇದಾಗ್ಬಿಟ್ಟದು. ಅಲ್ಲಿ ಯೋಚನೆ ಮಾಡೋದು ಒಳ್ಳೆಯವನಿದ್ದಾನೆ ಆಗಿದೆ ಅಷ್ಟೇ ಹೊರತು ಇವನಿಗೆಲ್ಲ ಅಂತ ಯೋಚನೆ ಮಾಡಬೇಕಲ್ಲ. ಅದು ಯಾವುದೋ ಪ್ರಸಂಗ ವೆರಿ ರೇರ್ ಅಂತದ್ದು ಆಗೋದು. ಇದೆಲ್ಲ ರೇರ್ ಕೇಸನೇ, ಸಾಮಾನ್ಯ ಕೇಸುಗಳಲ್ಲ. ನ ಪಂಡಿತಸ್ತ್ವದಪರಂ ಶರಣಂ ಸಮೀಯ ಕಃ ಪಂಡಿತಸ್ತ್ವದರಂ ಶರಣಂ ಗವೀಯಾತ್ ಭಕ್ತಸ್ಪ್ರಿಯ ಭಕ್ತಪ್ರಿಯಾದೃತಗಿರ ಸುಹೃದ ಕೃತಜ್ಞಾತ್ ಸರ್ವಾನ್ ದದಾತಿ ಸುಹೃದೋ ಭಜತೋಪಿ ಕಾಮಾನ್ ಆತ್ಮಾನಮಪಿ ಉಪಚಯಾಪಚಯೌ ನ ಯಸ್ಯ ಕಃ ಪಂಡಿತಃ ತದಪರಂ ಶರಣಂ ವ್ರಜೇಥಾಹ. ಸಮೀಯ ಅಂದ್ರು ಒಂದೇ, ವ್ರಜೇಥ ಅಂದ್ರು ಒಂದೇ. ತಿಳಿದ ಯಾವನು ತಾನೇ ಶರಣ ಹೊಂದೋದಿಲ್ಲ ದೇವರನ್ನ ಯಾರೋ ಶರಣ ಹೊಂದಿಲ್ಲ ಅಂದರೆ ತಿಳುವಳಿಕೆ ಇಲ್ಲ ಅಂತ ಅರ್ಥ ಹೊರತು ಅದೆಂದೂ ಕೂಡ ದೇವರಲ್ಲಿ ಯಾವ ತಪ್ಪೂ ಇಲ್ಲ. ಪಂಡಿತ ಅಂದರೆ ಸರಿಯಾಗಿ ಅರ್ಥ ಮಾಡ್ಕೊಂಡವನು. ಏನು ಅರ್ಥ ಮಾಡ್ಕೊಂಡವನು? ದೋಷ ದೂರ ಗುಣಪೂರ್ಣ ಅಂತ ಅರ್ಥ ಮಾಡ್ಕೊಂಡವನು. ಎಲ್ಲ ಟೈಮ್ ಯಾತಕ್ಕೆ ಸುಖವಾಗಲಿ ದುಃಖವಾಗಲಿ ಹೇಳ್ತಾರೆ ಅಂದರೆ, ದುಃಖ ಕೊಟ್ಟರು ರೀಸನ್ ಇದೆ, ಅಕ್ಸೆಪ್ಟ್ ಮಾಡೋದು. ಸುಖ ಕೊಟ್ಟರೆ ಅನುಗ್ರಹ ಇದೆ. ಸುಖ ಅಂಬೋದು ಡಿಮ್ಯಾಂಡ್ ಮಾಡೋಕ್ಕೆ ಬರೋದಿಲ್ಲ, ಅನುಗ್ರಹ ಮಾಡಬೇಕು. ಈ ದುಃಖ ಮಾತ್ರ ಅಕ್ಸೆಪ್ಟೇ ಮಾಡಬೇಕು, ಬೇರೆ ದಾರಿ ಇಲ್ಲ. ತಪ್ಪು ಅಂತ ನಮಗೆ ಗೊತ್ತಾಗುತ್ತೆ. 1000 ತಪ್ಪುಗಳು ಎಲ್ಲೋ ಹುಡುಕೋದ್ರ ಬದಲು ಸುಮ್ಮನೆ ಹುಡುಕಿರೋ ಸಾಕು, ಬೇಕಾರು ಸಿಕ್ಬಿಡೋದು. ಆದ್ದರಿಂದ ಅಪಾಯದಪಿ ಅಸಾಧ್ವಿ. ಮುಂದೆ ಅಸಾಧ್ವಿಯವಳು, ಕೆಟ್ಟವಳು. ಆದರೆ ಅಂಥವಳು ಉದ್ಧಾರ ಮಾಡಿದ್ದಿ. ಇನ್ನು ಯಾವ ಪಂಡಿತರು ಕೂಡ ನಿನ್ನನ್ನು ಬಿಟ್ಟರೆ ಇನ್ಯಾರನ್ನು ಶರಣ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಪ್ರಿಯಾತ್ ಋತಗಿರಹ ಸುಹೃದಃ ಕೃತಜ್ಞ. ಭಕ್ತಪ್ರಿಯ ನೀನು, ಋತಗಿರಹ ಸತ್ಯವನ್ನೇ ಹೇಳ್ತಕ್ಕಂಥವನು, ಸುಹೃದ ಅತ್ಯಂತ ಹಿತೈಷಿಯಾದವನು, ಕೃತಜ್ಞ ಮಾಡಿದ್ದನ್ನೆಲ್ಲ ನೆನ್ಪಿಟ್ಕೊಂಡು ಅನುಗ್ರಹ ಮಾಡೋದು. ನಾವೇನೋ ದೇವರಿಗೆ ತುಳಸಿ ಪೂಜೆ ಮಾಡೋ ದೇವ್ರಿಗೆ ನೆನ್ಪಿಟ್ಕೊಂಡಿರೋ ನೀವು ಕೆಲಸ ಮಾಡಿದ್ದೀನಿ ಅಂತ ಹೇಳಕ್ಕೆ ಹೋಗ್ತೀವಿ. ಹೇಳಬೇಕಾಗಿಲ್ಲ, ನೆನ್ಪಿಟ್ಕೊಂಡೇ ಇಟ್ಕೊತಾರೆ. ಆದರೆ ದೇವರಿಗೆ ಮರವಿಲ್ಲ. ದೇವರಿಗೆ ನಮಗೆ ನೆನಪು ಕೊಡೋ ಪರ್ವತ ದೇವ್ರ ಮರ ಮೇಲಿಂದ ಬರುತ್ತೆ. ಆದರೆ ಎಚ್ಚರಿಕೆ ಇರಬೇಕು. ದೇವ್ರು ಒಳ್ಳೆಯದನ್ನ ನೆನ್ಪಿಟ್ಕೊಳ್ಳಿ, ಎಲ್ಲ ಕೆಟ್ಟದಂಟು ನೋಡಿರ್ತಾರೆ. ಆದ್ದರಿಂದ ಹುಷಾರಾಗಿರಿ ಅಂತ ಅರ್ಥ ತಿಳಿತಾ. ದೇವರು ವೆರಿ ಶಾರ್ಪೆಸ್ಟ್ ಆದ್ದರಿಂದ ಎಂದು ಕೂಡ ಎಸ್ಕೇಪ್ ಆಗ್ಲಿಕ್ಕೆ ಬರೋದಿಲ್ಲ. ನಾವು ಒಳ್ಳೆಯದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ಅಂತೇಳಿ ಅಭ್ಯಾಸ ಮಾಡ್ಕೊಂಡಿದ್ದೇವೆ ಹೊರತು ಕೆಟ್ಟದನ್ನು ಅಕ್ಸೆಪ್ಟ್ ಮಾಡಬೇಕಾದ್ರೆ ಅವ್ರು ಮರಿತಾರೋ ಬಿಡ್ತಾರೋ ಅವ್ರು ಚಾಯಿಸೋದು. ನಾವು ಮರೀರಿ ಅಂತ ಹೇಳಬಾರ್ದು. ಅದನ್ನು ಅರ್ಥ ಆಯ್ತಾ? ಅವರೇ ಮರಿಬೇಕೆ ಹೊರತು ನಾವು ಮರೀರಿ ಅಂತ ಹೇಳಿದರೆ ನಮ್ಮ ತಪ್ಪು ನೀವು ಸರಿ ಮಾಡಿದ್ದೇನೆ, ತಪ್ಪು ಮಾಡಿದ್ರು ನೀವು ಕೇರ್ ಮಾಡಬೇಡಿ, ಒಳ್ಳೆಯದೇ ಮಾಡಿದ್ದಾನಿಗೆ ಅಂತ ಹೇಳೋದು ಅದು ತಪ್ಪದು. ಸರ್ವಾನ್ ದದಾತಿ ಸುಹೃದೋ ಭಜತೋಪಿ ಕಾಮಾನ್. ಇನ್ನೊಂದು ಸ್ವಾರಸ್ಯ ಇದೆ. ಎಲ್ಲ ಕೊಡೋ ಶಕ್ತಿ ಯಾರಿಗಾರಿದೆ ಜಗತ್ತಿನೊಳಗೆ? ಇಲ್ಲವೇ ಇಲ್ಲ. ಎಲ್ಲ ಕೊಡೋ ಶಕ್ತಿ ಇಲ್ಲ. ಆದರೆ ದೇವ್ ಎಲ್ಲವನ್ನೂ ಕೊಡ್ತಾನೆ, ಎಲ್ಲವನ್ನೂ ಕ್ಷಮಿಸ್ತಾನೆ, ಎಲ್ಲವನ್ನೂ ಕೊಡ್ತಾನೆ. ಅಂದರೆ ಶರಣಾದರೆ ಎಷ್ಟು ಅಡ್ವಾಂಟೇಜ್ ಇದೆ ನೋಡಬೇಕಲ್ಲ. ದುರ್ಯೋಧನ ಆಮೇಲೆ ಮಾಡ್ಕೊಳ್ಳೇ ಇಲ್ಲ. ಅದನ್ನು ಸಾಯವತ್ತರ ಅನ್ಬೋದಾಗಿತ್ತು ತಪ್ಪು ಮಾಡಿಬಿಟ್ಟೆ ಅಂತೇಳಿ. ಆತ್ಮಾನಮಿ ಉಪಚಯಾಪಚಯೋನ. ಆದರೆ ಈ ರೀತಿ ದೇವರಿಗೆ ಎಲ್ಲ ಕೊಡ್ತಾ ಹೋಗಿಬಿಟ್ರೆ ಅವನ ಗತಿಯನ್ನು ನಾಳೆ ಎಲ್ಲ ಇಲ್ದಾಗ ಆಗ್ಬಿಡೋದೆಲ್ಲ. ಆದರೆ ದೇವ್ರಿಗೆ ಅಪಚಯನೂ ಇಲ್ಲ, ಉಪಚಯನೂ ಇಲ್ಲ. ಎಲ್ಲೋ ದೇವರು ಲೋನ್ ಮಾಡಿ ನಮಗೆ ಕೊಡೋದಿಲ್ಲ. ಮತ್ತು ಯಾವ ಕಾಲಕ್ಕೂ ತಾನು ಇಲ್ದ ಮಾಡ್ಕೊಂಡು ಇರೋದು ನನಗೆ ಇಲ್ದ ಮಾಡ್ಕೊಬಿಟ್ಟಿಲ್ಲ ಅಂತ ಗೋಡಾಡೋದಿಲ್ಲ. ಯಾಕೆ ಉಪಚಯನೂ ಇಲ್ಲ, ಅಪಚಯನೂ ಇಲ್ಲ. ಉಪಚಯ ಅಂದ್ರೇನು? ವೃದ್ಧಿ. ಅಪಚಯ ಅಂದ್ರೆ ಹ್ರಾಸ. ದೇವರಿಗೆ ಬ್ಯಾಂಕ್ ಸಾಲ ಕೊಟ್ಟ ದಿವಾಳಿ ಆಗಿಬಿಡುತ್ತೆ ಎಷ್ಟೋ ಸಲ. ದೇವರಿಗೆ ಯಾವ ಪ್ರಶ್ನೆಯೂ ಇಲ್ಲ. ಉಪಚಯೋ ನಯಸ್ಯ ಯತ್ಸಾನುಬಂಧೇ. ಏನಾಗ್ತಿತ್ತು ಇಲ್ದ ಹೋದರೆ ಪರಮಾತ್ಮ ಎಷ್ಟೋ ಭಕ್ತರಿಗೆಲ್ಲ ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ, ಗೊತ್ತಾಯ್ತಾ? ಮತ್ತೆ ನಾವು ಕೇಳಿದ್ರೆ ಇಲ್ಲೆಂದು ಕೊಡ್ತಾರೆ ಪಾಪ. ಆದ್ದರಿಂದ ಹೋಗಬಾರ್ದು. ಮತ್ತು ಎರಡನೇ ಡಾಕ್ಟ್ರ್ ಬಗ್ಗೆ ಇನ್ನಷ್ಟು ಬಡಿಸ್ತಾರೆ ಪಾಪ, ಸಾಕು ಅಂತಾರಲ್ಲ. ಆ ದೇವರಿಗೆ ಆಗಿಲ್ಲ. 24/7 ಯಾವ ಕಾಲಕ್ಕೂ ಅಷ್ಟೇ ಪೂರ್ಣ. ಆದ್ದರಿಂದ ಯೋಚನೆ ಮಾಡೋ ಹಾಗಿಲ್ಲ. ಎಲ್ಲಿದೆ ಸಮೀಯಾತ್? ಹೊಂದೋದು ಅಂತ. ಈಯಾತ್ ಸಮೀಯ. ಪರಮಾತ್ಮ ಶರಣನನ್ನೇ ಶರಣ ಹೊಂದಬೇಕು ನಾವು. ಶರಣಂ ಸಮೀಯಾತ್. ಪಂಡಿತನಾದವನು ಪರಮಾತ್ಮನ್ನೇ ಶರಣ ಹೊಂದಬೇಕು. ಏನಂತ? ಅನ್ಯಥಾ ಶರಣಮ್ಮನ ಅಸ್ತಿ ತ್ವಮೇವ. ಆ ಶ್ಲೋಕ ಹೇಳಬೇಕಾದ್ರೆಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಎಷ್ಟು ದಯಾಳು ಆದರೆ ಶರಣ ಹೊಂದಬೇಕು. ದೇವರ ಶಿಕ್ಷೆ ಕೊಡ್ತಾರೆ ಬಂದಿಯ. ಅದು ನಿಜವಾಗ್ಲೂ ಯೋಚನೆ ಮಾಡಿದರೆ ನಾವು ಮಾಡಿದ ತಪ್ಪಿಗೆ ದೇವರು ಕೊಡೋ ಶಿಕ್ಷೆ ಸಾಮಾನ್ಯ ಭಾರಿ ಕಡಿಮೆ ಇದ್ದಾರೆ. ಪ್ರಪೋರ್ಷನೇಟ್ ಶಿಕ್ಷೆ ಕೊಟ್ಟರೆ ಎಂಥದ್ದು ಶಿಕ್ಷೆ ಕೊಡಬೇಕು ಅಂತ. ದೇವರು ಟೋಕನ್ ಇದ್ದಾಗ ಕೊಡೋ ಶಿಕ್ಷೆ, ಆ ಟೋಕನ್ ಶಿಕ್ಷೆನೇ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಅನುಗ್ರಹ ಮಾತ್ರ ಮಾಡಿಗೆ ತುಂಬ ಜಾಸ್ತಿ. ಅನುಗ್ರಹ ಮಾಡಬೇಕಾದ್ರೆ ಕೊಟ್ಟಿದ್ದು ಸ್ವಲ್ಪ, ಅವನು ಕೊಡೋದು ಜಾಸ್ತಿ. ತಪ್ಪು ಮಾಡಿದ್ರೆ ಮಾತ್ರ ಕೊಡೋ ಶಿಕ್ಷೆ ಭಾರಿ ಕಡಿಮೆ.
ಪ್ರಪೋರ್ಷನ್ ಶಿಕ್ಷೆ ಅಲ್ಲೇ ಅಲ್ಲ ಕೊಡೋದು. ಆ ರೀತಿ ಕೊಟ್ಟರೆ ಸಹಿಸ್ಕೊಳ್ಳೋದಕ್ಕೆ ಮನುಷ್ಯ ಕೊಟ್ಟಾಗ ಏನಾದ್ರು ದೇವರು ಕೊಟ್ಟರೆ ಕತೆ ಮುಗಿದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಡಿಸ್ಪ್ರಪೋರ್ಷನೇಟಾಗಿ ಕೊಡ್ತಾನೆ, ಗೊತ್ತಾಯ್ತಾ? ಸಣ್ಣ ತಪ್ಪಿ ಜೋರ ಹೊಡಿತಾನೆ. ಎಷ್ಟೋ ಜನ ತಮ್ಮ ಮಕ್ಕಳನ್ನೇ ಹೊಡೆದವ್ರು ಇದ್ದಾರೆ, ಗೊತ್ತಾಯ್ತಾ? ಇಂಥಲ್ಲಿ ಹೊಡೆದಿದ್ದಾರೆ, ಅದು ಹೋಯ್ತು, ಆಮೇಲೆ ಪರ್ಮನೆಂಟ್ ಕಿವುಡ, ಜನ್ಮದಲ್ಲೇ ಮತ್ತೆ ವಾಪಸ್ ಬರೋಂಗಿಲ್ಲ. ಅದು ಮಗನೇ ಅಂತ ಹೊಡಿತಾರೆ. ಅಂದರೆ ಅದು ಮನುಷ್ಯ ಟೆನ್ಷನ್, ದೇವರಿಗೆ ಅದು ಯಾವುದು ಇಲ್ಲೇ ಇಲ್ಲ, ಅದರಿಂದಾಗಿಯೇ ನಿಶ್ಚಿಂತೆಯಾಗಿರ್ಬೇಕು. ಯತ್ಸಾನುಬಂಧೆ ಅಸತಿ ದೇಹ ಗೇಹೇ ಮಮಾಹಮಿತ್ಯೂಢ ದುರಾಗ್ರಹಾಣಾಂ ಪುಂಸಾಂ ಸುದೂರಂ ವಸತೋಪಿ ಪುರ್ಯಾಂ ಭಜೇಮ ತತ್ತೇ ಭಗವತ್ಪದಾಬ್ಜಂ. ಯತ್ಸಾನುಬಂಧೆ ಅಸತಿ ದೇಹ ಗೇಹೇ ಮಮ ಅಹಮಿತಿ ಮೂಢ ದುರಾಗ್ರಹಾಣಾಂ ಪುಂಸಾಂ ಸುದೂರಂ ವಸತೋಪಿ ಪುರ್ಯಾಂ ಭಜೇಮ ತತ್ತೇ ಭಗವತ್ಪದಾಬ್ಜಂ. ದೇವರು ಎಂಥವನು ಗೊತ್ತಾ? ದೇಹ ಗೇಹ, ನಮಗೆರಡು ದೇಹ ಗೇಹ ಮೋಹ ನೆನ್ಪಿಟ್ಕೋಬೇಕು. ದೇಹ ಗೇಹ ಮೋಹ. ದೇಹದ ಮೇಲೆ ಮೋಹ, ದೇಹ ದೇಹ ಗೇಹ ಮನೆ ಉಪಲಕ್ಷಣ, ಉಳಿದೆಲ್ಲ ಕೂಡ. ಅದ್ರ ಮೇಲೆ ಯಾರಿಗೆ ನನ್ನದು ಅಂತ ಮೋಹ ಇರುತ್ತಲ್ಲ ಅವ್ರಿಗೆ ದೇವ್ರು ಯಾವಾಗಲೂ ದೂರನೇ, ಅರ್ಥ ಆಯ್ತಾ? ನೀವು ಅದನ್ನ ಇಟ್ಕೊಂಡು ಬಿಡಿ, ನಾನ್ಯಾಕೆ ತಿರ್ಬೇಕಾಗಿದ್ರೆ ನನ್ನ ಕೆಲಸ ತಿರುಗಿಲ್ಲ ಅಂತ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ನೀವು ಆದರೆ ಬನ್ನಿ ಅಂದರೆ ಹೋಗೋದಿಲ್ಲ, ಮರ್ಯಾದಿದ್ದವನು ಏನು ಮಾಡೋದಿಲ್ಲ, ಹೋಗೋದಿಲ್ಲ. ಬರಲೇಬೇಕು ಅಂತ ಹಠ ಹಿಡ್ದಾಗ ಹೋಗ್ತಾನೆ ಹೊರತು, ಆದರೆ ನೀವು ಬಂದೋಗಿ ಪರವಾಗಿಲ್ಲ ಅಂದರೆ ರಿಜೆಕ್ಟೆಡ್ ಅಂತ ಹೇಳಿಬಿಡ್ತಾರೆ. ಆದರೆ ದೇವರು ಎಂಥವನು ಅಂತ ಕೇಳಿದರೆ, ದೇಹ ಗೇಹದಲ್ಲಿ ಅಭಿಮಾನ ಇಟ್ಕೊಂಡು ಕೊಟ್ಟವನ ಮೇಲೆ ಬಿಟ್ಟರೆ, ಅರ್ಥ ಆಯ್ತಾ? ಈಗ ನಮಗೊಂದು ಪ್ರಶ್ನೆ, ಯಾಕೆ ಅಭಿಮಾನ ಬಿಡಬೇಕು ಅಂದರೆ, ನಾ ತಂದಿದ್ದಲ್ಲ, ಬರೀ ಕೈಲಿ ಬಂದವರೇ, ಹುಟ್ಟುತ್ತೇನೋ ತಾರಲಿಲ್ಲ. ಸೊ ಕೊಟ್ಟಿದ್ದೆಲ್ಲ ಯಾರು ಕೊಟ್ಟಾಗ್ಲೆಕ್ಕ ಆಗಿದ್ರೆ, ಯಾರೋ ಕೊಟ್ಟಿದ್ದಾರೆ, ಬಟ್ ಡೆಲಿವರ್ ಮಾಡಿದ್ದಾರೆ, ಕೊಟ್ಟಿದ್ದು ಪರಮಾತ್ಮನೇ. ಡೆಲಿವರ್ ಮಾಡೋದು ಬೇರೆ, ಕೊಡೋದು ಬೇರೆ. ಬಡಿಸೋನು ಬೇರೆ, ಅಡುಗೆ ಮಾಡಿದವನು ಬೇರೆ ಇದ್ದಾನೆ, ಓನರ್ ಬೇರೆ ಇದ್ದಾನೆ. ಥ್ಯಾಂಕ್ಸ್ ಹೇಳ್ಬೇಕಾದ ಯಾರಿಗೆ? ಫಸ್ಟು ಓನರಿಗೆ ಹೊರತು ಉಳಿದು ಅವ್ರಿಗೆ ಅವರೇ ಹೇಳ್ತಾರೆ, ನಾನೇ ಮಾಡಿ ಅವ್ರು ಕೇಳ್ಕೊಡ್ರಿ ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಸಾಕಾಗಿ ಹೋಗಿರುತ್ತೆ, ಹೊಗಳಿದ್ರು ಕೇಳೋದಿಲ್ಲ ಅವರು. ಚೆನ್ನಾಗಿತ್ತು ಅಂದ್ರೆ ಖುಷಿ ಆಗುತ್ತೋ, ನೀವೇ ಎಲ್ಲ ಮಾಡಿದ್ದೀರಿ ಅಂದರೆ ಬೈದು ಬಿಡ್ತಾರಷ್ಟೇ. ಅದಕ್ಕೋಸ್ಕರನೇ ದೇವರು ಅದನ್ನು ಎಂದೂ ಕೂಡ ಏನು ಮಾಡಬಾರ್ದು, ದೇಹ ಗೇಹ ಮೋಹದ ಮೇಲಿದ್ದರೆ ನಮ್ಮ ಮೇಲೆ. ಅದಕ್ಕೇನೆ ಹೇಳಿದ್ದೇನಂತ, ಎಷ್ಟೇ ಸ್ವಾತ್ಮಾತ್ಮೆಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ನಮ್ಮದು ತೇನಿದೆಲ್ಲ ದೇವರು ಕೊಟ್ಟಿದ್ದು ಅಂತ ಎಚ್ಚರ ಇದ್ದರೆ ಆಗ ಭಕ್ತಿ ಬರ್ತದೆ. ಇದು ಆಚಾರ್ಯ ಮಾತಿಗೆ ಅರ್ಥ. ದೂರತರಮ್ಯತ್ತು ತದೇವಾಂತಿಕ ಮಂತಿಕ. ದೇವರು ಭಾರಿ ದೂರ, ಯಾರಿಗೆ? ಇಂಥವ್ರಿಗೆ ಭಾರಿ ದೂರ. ಹಾಗಿಲ್ಲದೆ ಇದ್ದವ್ರಿಗೆ ಭಾರತಿ ಹತ್ರ. ನೋಡಿ, ಪುರ್ಯಾಂ ವಸತಃ ಅಪಿ, ಇರೋದಲ್ಲೇನೆ, ದೇಹದಲ್ಲೇ ಇದ್ದಾನೆ, ಒಂದು ಕಡೆಗೆ ಅದೇ ಊರಲ್ಲೇ ಇದ್ದಾನೆ, ಆದರೆ ಕಂಡ್ರಾಗೋದಿಲ್ಲ. ಆದರೆ ಭಜೆಯ ತತ್ತೇ ಭಗವನ್ ಪದಾಬ್ಜ. ಅಂಥವ್ರು ನೀನಾದ್ದರಿಂದಾಗಿಯೇ ಎರಡೆರಡು ಅರ್ಥ ಇದಕ್ಕೆ. ಪುಂಸಾಂ ಸುದೂರ ಒಂದು, ಇನ್ನೊಂದರ ಸರಿಯಾಗಿ ನಾನು ಎದ್ದು ಬಿಟ್ಟ ಅಂತ ಕೇಳಿದರೆ ಎಲ್ಲಿದ್ದರೂ ಅನುಗ್ರಹವನ್ನು ಮಾಡ್ತಾನೆ. ಭೂತೈರ್ಮಹದ್ಭಿ ಯಮಿವ. ಇವೆಲ್ಲ ನಮಗೆ ಜಾಸ್ತಿ ಅಡ್ವಾನ್ಸ್ ಆಗ್ತಾ ಹೋದಂತೆ ಟೆಕ್ನಾಲಜಿ, ನಂಬಿಕೆ ಜಾಸ್ತಿ ಆಗೋದು ದೇವ್ರ ಮೇಲೆ. ಎಲ್ಲೋ ದುಡ್ಡಿಲ್ಲ, ಒಂದು ಫೋನ್ ಮಾಡ್ದ, ಬಂದಾಗಲಿದೆ, ಟಕ್ ಹತ್ತು ಬಿಡೋದು, ಬಂದುಬಿಟ್ಟಿದೆ, ದುಡ್ಡು ಹೋಗ್ಬಿಟ್ಟಿದೆ. ಅದು ಮನುಷ್ಯನೇ ಹೀಗೆ ಕೊಡ್ಬೇಕಾದ್ರೆ ದೇವ್ರು ಹೇಗೆ ಕೊಡ್ಬೋದು? ಯೋಚನೆ ಮಾಡಿ, ಅರ್ಥ ಆಯ್ತಾ? ಅದನ್ನು ಮರ್ತು ಬಿಡ್ತೀವಿ. ಪಾಪ ದೇವ್ರು ಏನು ಮಾಡ್ತೀವಿ, ಈಗೆಲ್ಲಿಂದ ಕೊಡ್ತಾನೆ ಪಾಪ, ಹಾಗನ್ಬಾರ್ದು. ದೇವರಲ್ಲಿ ಮತ್ತೆ ದೋಷ ಚಿಂತನೆ ಆಗುತ್ತೆ, ಅವ್ರದ್ದು ಬೇರೆ ಅಲ್ಲ. ಕೊಟ್ಟೆ ಶ್ರೀಪಾದರ ನಂಬಿದ್ದಕ್ಕೆ ಎಲ್ಲಿ ಕಾಡಲ್ಲಿ ಬಿಟ್ಟರು ಎಲ್ಲ ಬಂದೋಗಿ ಯೋಚನೆ ಮಾಡ್ತಾ ಕೊಡಲೇ ಇಲ್ಲ ಅವರು. ಇದು ಭಕ್ತಿ ಅಂದರೆ ಹಾಗಿರ್ಬೇಕು. ಇವತ್ತು ಮಕ್ಕಳಿಗೆ ಒಂದು ಗ್ಯಾರಂಟಿ, ಹಸಿವ ನಂಗೆ ಊಟಕ್ಕೆ ಬಡಿಸಲೇಬೇಕು, ಜೋರು ಮಾಡ್ತಾರೆ. ಯಾಕೆ? ಅಷ್ಟು ನಂಬಿಕೆ ಇದೆ ಅವ್ರದ್ದು, ಅಷ್ಟು ನಂಬಿಕೆ ಇದೆ. ಆ ಥರ ದೇವ್ರ ಮೇಲೆ ಆ ರೀತಿ ಅನೇಕ ಭಕ್ತರು ನಿಂದಾಸ್ತುತಿ ಮಾಡಿದ್ದಾರೆ. ನೀನ್ಯಾಕೋ ನಿನ್ನ ಮಾಡಿದ್ದಾರೆ. ಉತ್ತರ ಏನಂತ ಕೇಳಿದ್ರು, ಅದು ಭಕ್ತಿ ಹೆಚ್ಚು ತೋರಿಸೋದಕ್ಕೆ ಹೊರತು ಬಯ್ಯೋ ಉದ್ದೇಶ ಅವ್ರಿಗಿಲ್ಲ. ಅದು ನಿಜವಾಗ್ಲೂ ಸ್ತುತಿ, ನಿಂದೆ ಕಾಣುತ್ತೆ ಅಷ್ಟೇ. ಆ ಅರ್ಥದಲ್ಲಿ ದೇವರೆಂದೂ ಕೂಡ ಇಂಥವ್ರಿಗೆ ಭಾರಿ ದೂರ ಆಗ್ತಾರೆ. ಭೂತೈರ್ಮಹದ್ಭಿ ಯಮಃ ಪುರೋ ವಿಭು ನಿರ್ಮಾಯೇ ಯದಮೂಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಯೋಲಂಕೃಷಿಷ್ಟ ಭಗವಾನ್ ವಚಾಂಸಿ ಮೇ. ಭೂತೈರ್ಮಹದ್ಭಿ ಕ್ಷಮಾ ಇಮಾಹ ಪುರಃ ವಿಭು ನಿರ್ಮಾ, ಇದೆಲ್ಲಾಗಿದೆ ಏಕಾಸ್ಕಂದರೆ. ಸೇತೆ ಯದಮೂಷು ಪೂರುಷಃ, ಪರಮಾತ್ಮ ಭೂತಗಳಿಂದ ಮನೆ ಮಾಡಿಬಿಟ್ಟು ತಾನು ಪ್ರವೇಶ ಮಾಡಿಬಿಡ್ತಾನೆ. ಮನೆ ಕಟ್ಟಿಸಿದವ್ರಿಗೆ ಗೃಹ ಪ್ರವೇಶ, ಬಾಡಿಗೆ ಕೊಡೋಕ್ಕಿಂತ ಮುಂಚೆನೂ ಏನು ಮಾಡ್ತಾರೆ, ಸ್ವಲ್ಪ ಗೃಹ ಪ್ರವೇಶ ಮಾಡಿಕೊಡ್ತಾರೆ ಆಮೇಲೆ. ಆದ್ದರಿಂದ ದೇವ್ರ ನಿರ್ಮಾಣ ಮಾಡಿದ ದೇಹ ಇದೆ, ಪಟ್ ಪ್ರವೇಶ ದೇವರೇ ಮಾಡೋದು, ಗೊತ್ತಾಯ್ತಾ? ಅಂತ ಅನುಸಂಧಾನ ಇರಬೇಕು. ನಾವನ್ನು ಸುಮ್ಮನೆ ಟೆನೆಟ್ಸ್ ಅಷ್ಟೇ ಹೊರ್ತು ನಾವು ಏನೋ ಓನರ್ಸ್ ಅಲ್ಲ. ಪುಂಸಾಂ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಸೋಲಂಕೃಷಿಷ್ಟ ಭಗವಾನ್ ಪ್ರಚಾಂಸಿ ಮೇ ಅಂತ ಪರಮಾತ್ಮ ನನ್ನ ಮಾತುಗಳಲ್ಲಿ ನೆಲೆಸಿ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು.
ಸೃಷ್ಟಂ ಸ್ವಭಕ್ತ ಏನದು ಸ್ವಶಕ್ತ್ಯ ಇದಮನುಪ್ರವಿಶ್ಯ ಚತುರ್ವಿಧಂ ಪುರಮಾತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ವಸಂತಂ ಸಂತಂ ಅತ್ರ ಭುಂಕ್ತೆ ಋಷಿಕೈಃ ಮಧು ಸಾರಘಂ ಯತಃ ಸೃಷ್ಟಂ ಶಕ್ತ್ಯ ಇದಂ ಅನುಪ್ರವಿಶ್ಯ ತನ್ನದೇ ಶಕ್ತಿಯಿಂದ ಸೃಷ್ಟಿ ಮಾಡಿದ ಗೃಹದ ಮನೆ ಪ್ರವೇಶ ಮಾಡಿದ ಚತುರ್ವಿಧಂ ಪುರಂ 4 ವಿಧ ದೇಹ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಸ್ವರೂಪ ದೇಹ ಲಿಂಗ ದೇಹ ಅನಿರುದ್ಧ ದೇಹ ಈ ದೇಹ 4 ದೇಹದಲ್ಲೂ ಪರಮಾತ್ಮ ಇದ್ದಾನೆ ಮತ್ತೆ ಪರಮಾತ್ಮ ಅಂಶಕ್ಕೇನ ಒಂದೊಂದು ರೂಪದಲ್ಲಿ ಅಥೋ ವಿದುಸ್ತ್ವಾಂ ಪುರುಷಂ ಸಂತ ಮತ್ತು ಅದಕ್ಕೆ ದೇವರಿಗೆ ಪುರುಷ ಅಂದರೆ ದೇವರೇ ಯಾಕೆ ನಮ್ಮ ಪುರುಷ ಅಂದರೆ ದೇಹ ಅಂತ ಅರ್ಥ ನಮ್ಮ ದೇಹದಲ್ಲಿ ನಾವು ಆ್ಯಕ್ಚುಲಿ ಇಲ್ಲ ಇರೋದು ಯಾರು ಫಸ್ಟು ದೇವರಿದ್ದಾನೆ ಅದಕ್ಕೆ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಆಗಿಲ್ಲ ಇರ್ಲಿಕ್ಕೆ ಆಗ್ತಿರಲಿಲ್ಲ ಈ ಅರ್ಥದಲ್ಲಿ ಎಂದೂ ಕೂಡ ಏನು ತಿಳ್ಕೊಬಾರ್ದು ನಾವು ನಮ್ಮ ದೇಹ ಅಂತ ಹೇಳಿ ಅದಕ್ಕೆ ನಿಜವಾದ ಪುರುಷ ಅಂದರೆ ದೇಹದೊಳಗಿರೋನು ಅವನಾದ್ದರಿಂದ ಮುಖ್ಯ ಪುರುಷ ಆತ್ಮೆ ಅದಕ್ಕೆ ನಾವು ಪುರುಷ ಸೂಕ್ತವನ್ನು ಹೇಳೋದು ಪುರುಷ ಯಾಕೆ ಅಭಿಷೇಕ ಮಾಡ್ತೀವಿ ಅಂದರೆ ಬಿಂಬರೂಪಿಯಾದ ಪರಮಾತ್ಮ ಅಂತ ದೇಹದೊಳಗಿರೋರು ಆದ್ದರಿಂದ ಆ ಮಂತ್ರದಿಂದಲೇ ಅಭಿಷೇಕ ಮಾಡೋದು ದೇವರಿಗೆ ಋಷಿಕೈರ್ ಮಧು ಸಾರಗಮ್ಯತಃ ಏನೇ ಒಳ್ಳೆಯದು ಅಮನ್ ತಗೊಳ್ತಾನೆ ನಮಗಲ್ಲ ಸಾಮಾನ್ಯ ರಸೋತ್ಸವದ ನೋಡ್ತೇವೆ ನಾವೀಗ ಅಲ್ಲಿ ಮೇಲೆ ಅರ್ಚಕರು ಕೂತಿರ್ತಾರೆ ದೇವ್ರು ಹಿಡ್ಕೊಂಡ್ಬಿಟ್ಟು ಇವ್ರು ಹಾಕಿ ಹೋಗಿ ಆಮೇಲೆ ಬಿಡ್ತಾ ಇರ್ತಾರೆ ಎಷ್ಟೋಸಲ್ಲ ಸದ್ಯ ನನಗೂ ಉತ್ಸವ ಆಯ್ತು ತಿಳ್ಕೊಂಡಿದ್ರು ಏನು ಬಿಡ್ತಾರೆ ಅವರು ನನಗಲ್ಲ ಇಪ್ಪತ್ತೈದು ನನಗಲ್ಲ ಅಂತ ಹಾಕ್ತಿರ್ತಾರೆ ಆ ಕಡೆ ಅದು ಸಹ ಏನೇ ಸನ್ಮಾನ ಯಾರು ಏನೇ ಮಾಡಿರಲಿ ಯಾರಿಗದು ದೇವರು ನಮಗಲ್ಲ ಅನುಸಂಧಾನ ಇರಬೇಕು ಅದನ್ನು ತಿಳಿಸ್ತಾರೆ ಎಲ್ಲ ಬೋದು ಎಲ್ಲಿ ಮಾಡಿದ್ರು ಇವತ್ತು ದೇಹನ ಪೋಷಣೆ ಮಾಡೋಕ್ಕಂತ ಜಾತಕ ನಮ್ಮ ಮನೆ ಅಲ್ಲ ದೇವ್ರ ಮನೆ ಇದು ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮಗಿದೆ ಇವತ್ತು ಸೊ ಅದು ಗುಚ್ಚಾವಟ್ಟಿ ಉಪವಾಸ ಎಲ್ಲ ಮಾಡಬಾರ್ದು ಇದಕ್ಕಿಂತ ಏನೋ ಉಪವಾಸ ಮಾಡ್ತೀವಿ ಗೊತ್ತು ಹಾಗೆಲ್ಲ ಯಾವುದು ವಿಹಿತರ ಅದು ಮಾತ್ರ ಮಾಡಬೇಕು ಶಾಸ್ತ್ರ ಹೇಳಿದ ಉಪವಾಸ ಮಾಡಬೇಕೇ ಹೊರತು ತಲೆ ತೋಚಿದ್ದೆಲ್ಲ ಮಾಡಿ ಏನಾಗುತ್ತದೋ ದೇವ್ರ ಮನೆ ಕೆಡಿಸ್ದಾಗತ್ತಲ್ಲ ಮನೆ ಬಂದು ಹೇಳ್ತಾರೆ ಮಳೆ ಹೊಡಿಬೇಡಿ ಗಿಡಿ ಹೊಡಿ ಅಂತ ಹೇಳಿರೋದಿಲ್ಲ ಆ ಥರ ಅವ್ರು ಮಳೆಯೆಲ್ಲ ದೊಡ್ಡ ಇದ್ರೆ ಹೊಡೆದ್ಬಿಟ್ಟಿರ್ತಾರೆ ಊಟನೇ ಹೊಡೆದ್ಬಿಟ್ಟಿರ್ತಾರೆ ಹೊಡಿಬಾರ್ದು ರೈಟ್ ಇಲ್ಲ ಅವ್ರಿಗೆ ಅದಕ್ಕೆಲ್ಲ ಕೂಡ ಏನೇ ಇದ್ರೆ ಮಾಡಿಸ್ಕೊಡ್ತೀವಿ ಆಯ್ತಾ ನೀವೇನೋ ಮಾಡ್ಲಿಕ್ಕೆ ಹೋಗ್ಬಾರ್ದು ಅವರು ಮಾಡೋದು ಅವ್ರು ಖರ್ಚು ಮಾಡ್ಕೊತಾರೆ ಇವನಿಗೆ ಎಷ್ಟು ಖರ್ಚಾಗುತ್ತೆ ಆಮೇಲೆ ಗೊತ್ತಾಯ್ತಾ ಅವ್ನು ಬಿಟ್ಟೋದ್ಮೇಲೆ ಎಷ್ಟು ಕಷ್ಟ ಆಗುತ್ತೆ ಆ ಅರ್ಥದಲ್ಲಿ ಅದು ಇಂಟ್ಯಾಕ್ಟ್ ದೇವ್ರನ್ನ ಒಪ್ಪಿಸ್ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲ ಇದೆ ನೋಡಿ ಏನು ನಾವು ತೊಗೊಂಡೋಗಿಲ್ಲ ಅಂತ ತೋರಿಸ್ಬೇಕು ಅವರು ಅದೇ ರೀತಿ ನಮ್ಗೆ ಯಾರಿಗೂ ಕೊಡೋ ಹಕ್ಕಿಲ್ಲ ನಮ್ದಲ್ಲ ಕೊಡೋದಕ್ಕೋಸ್ಕರ ಅರ್ಥ ಆಯ್ತಾ ಯಾರಿಗೆ ಕೊಡೋಕೆ ದೇವ್ರು ಹೇಳಿದ್ರೆ ಕೊಡ್ಬೋದು ಅವರು ಬೋರ್ಡರ್ ಹೇಳ್ತಾರೆ ಯಾರು ಮಾಡಿಬಿಡು ಅಂತ ಇವರಿಗೆಲ್ಲ ನಮಗೆಲ್ಲ ರೈಟ್ ಇಲ್ಲ ಅದ್ರ ಬಗ್ಗೆ ಸೃಷ್ಟಂ ಸಶಕ್ತ್ಯ ಇದಮನುಪ್ರವಿಶ್ಯ ಚತುರ್ವಿಧಂ ಪರಮಾತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿಕೈರ್ಮಧು ಸಾರಹಂ ಯತಃ ಸಾರವತ್ತಾದಂತಹ ಮಧುವನ್ನು ನೀನು ನುಡಿಸ್ತಾ ಇದ್ದಿ ಸವಾ ಇದಂ ವಿಶ್ವಮಮೋಘ ಲೀಲಃ ಸೃಜತ್ಯವತ್ಯತ್ತಿದ ಸಜ್ಜತೆಸ್ಮಿನ್ ಭೂತೇಷು ಚಾಂತರ್ಹಿತ ಚಾತ್ಮತಂತ್ರ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ ಸವಾ ಇದಂ ವಿಶ್ವಂ ಅಮೋಘ ಲೀಲಃ ಅಮೋಘ ಲೀಲ ಲೋಕವತ್ತು ಲೀಲಾ ಕೈವಲ್ಯಂ ಬ್ರಹ್ಮಸೂತ್ರ ಸುಜತಿ ಅವತಿ ಅತ್ತಿ ಸೃಷ್ಟಿ ಮಾಡ್ತಾನೆ ಕಾಪಾಡ್ತಾನೆ ತಿಂದಾಕ್ತಾನೆ ಕೊನೆಗೆ ನ ಸಜ್ಜತೆ ಅಲ್ಲಿ ಹುಟ್ಟಬೇಕಾದ್ರೂ ಅಭಿಮಾನ ಇಲ್ಲ ಕಾಯಬೇಕಾದ್ರೂ ಇಲ್ಲ ಕೊನೆಗೆ ಕೊಲ್ಲಬೇಕಾದ್ರೂ ಇಲ್ಲ ನಿಶ್ಚಿಂತೆ ಇವತ್ತು ಆಸ್ಪತ್ರೆ ನರ್ಸ್ಗಳು ಇರ್ತಾರೆ ಪೇಷಂಟ್ ಬಂದ ನೋಡಿದ್ರು ಅಷ್ಟೇ ಅವ್ರು ಏನು ಬೇಕಿಲ್ಲ ಅವರಿಗೆ ಹೋದ ಕಳಿಸ್ದ ಬಂದ ಅಷ್ಟೇ ಹೊರತು ಅವ್ರ ಕೆಲಸ ಇರೋ ಸರಿಯಾಗಿ ನೋಡ್ಕೊಳ್ಳೋದು ಅಷ್ಟೇ ಅವ್ರಿಗೆ ಕೆಲಸ ಅರ್ಥ ಆಯ್ತು ಅಭಿಮಾನ ಇರಬಾರ್ದು ಬಿಟ್ಟು ಹೋಗಿ ಇಲ್ಲೇ ಇದ್ಬಿಡಿ ಅಂತ ಹೇಳಿದರೆ ವಾಸಿ ಮಾಡೋದಿಲ್ಲ ಅವೇನು ಅಂಥ ದುರವ್ಯವಹಾರ ಬರಬಾರ್ದು ಅದಕ್ಕೆ ಇರಬಾರ್ದು ಹೇಳ್ಬೇಕು ಹೋಗ್ಬಾರ್ದಲ್ಲ ಆದಷ್ಟು ಬೇಗ ಹೋಗಿ ಮನೆಗೆ ಅಂತ ಹೇಳ್ತಾರೆ ಬನ್ನಿ ಅಂತ ಕರಿಬಾರ್ದು ರೋಗಿಗಳಿಗೆ ಅಂತ ಬನ್ನಿ ಅಂದರೆ ರೋಗಿಗಳಾಗಿ ಹೋಗಿ ಅಂದರೆ ವಾಸಿ ಆಗಬಾರ್ದು ಅಂತ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಬಂದರೆ ಅಕ್ಸೆಪ್ಟ್ ಮಾಡಬೇಕು ಹೋದ್ರೆ ಅಕ್ಸೆಪ್ಟ್ ಮಾಡಬೇಕು ನಮ್ಮ ಕೆಲಸ ಆ ರೀತಿ ಇರಬೇಕು ಅದಕ್ಕೆ ಹೇಳ್ತಾರೆ ಷಡ್ವರ್ಗ ಜಿಘ್ರತಿ ಪರಮಾತ್ಮ ಆತ್ಮತಂತ್ರ ನೋಡಿ ಸ್ವತಂತ್ರ ಅನ್ನೋ ಪದ ಇದೆ ಆತ್ಮ ಅಂದರೆ ಆತ್ಮೀಯರು ಸ್ವಕೀಯರು ಆದ್ದರಿಂದ ಭೂತೇಶು ಅಂತರ್ಹಿತ ಎಲ್ಲ ಪ್ರಾಣಿಗಳು ಒಳಗಿದ್ದಾರೆ ಕಾಣಿಸೋದಿಲ್ಲ ಬಟ್ ಎಲ್ಲ ಮಾಡೋದು ಅವನೇನೆ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶಃ ಷಡ್ಗುಣಗಳ ಒಡೆಯ ಭಗವಾನ್ ಐಶ್ವರ್ಯಸ ಸಮಗ್ರಸ್ಯ ನಮ್ಮ ಷಡ್ಗುಣಗಳು ಇವೆಲ್ಲ ನಮ್ಮ ಅಲ್ಪಗುಣಗಳು ಇದನ್ನು ವಿಕಾಸಗೊಳಿಸ್ತಾನೆ ಪರಮಾತ್ಮ ತಮ್ ದುರ್ಜಯಂ ಇನ್ನು ಸಾರ 6 ವಸ್ತುಗಳು ಷಡ್ರಸಗಳನ್ನು ತಾನೇ ಸ್ವೀಕಾರ ಮಾಡ್ತಾನೆ ಒಂದೊಂದಕ್ಕೂ ಅನೇಕ ಅರ್ಥ ಅವಕ್ಕೆ ತಮ್ ದುರ್ಜಯಂ ಶತ್ರುಮಸಹ್ಯ ವೇಗಂ ಅರುಂಧದಂ ತನ್ನ ವಿಜಿತ್ಯ ಕೇಚಿತ್ ಕುರ್ವಂತಿ ಅಸದ್ವಿಗ್ರಹ ಮಾತ್ರ ಮರ್ತ್ಯೈಃ ಮಿತ್ರೈರುದಾಸೀನ ಮೂಢಾಃ ಅದೇ ತಾನೆ
ಓ ಮುಂದೋಯ್ತಾ? ಆ ಪ್ರಕರಣ ಮುಗಿದೋಯ್ತು. ಈ ಧರ್ಮೋಪದೇಶ ಪ್ರಕರಣ ಇದೇ ಭಾರಿ ಪ್ರಾಬ್ಲಮ್. ಧರ್ಮೋಪದೇಶ ಮಾಡೋದು ಬಾಡಿ ಅಂತ ಹೇಳೋದು ಬಾಡಿ ಅಂತ ಅದಕ್ಕೆ ಹೇಳ್ತಾರೆ. ಏನೇನು ದೊಡ್ಡ ಪ್ರಕರಣ ಇದು ಧರ್ಮೋಪದೇಶ. ತುಂಬ ದೋಷಗಳಿದ್ದಾರೆ ಅತಿ ದೊಡ್ಡ ಪ್ರಕರಣ. ಯಾಕೆ ಧರ್ಮಾನುಷ್ಠಾನನೇ ದೊಡ್ಡ ಸಾಧನಾಧ್ಯಾಯ ಇದ್ದಾಗ. ಧರ್ಮಾನುಷ್ಠಾನ ಅಂದರೆ ಸಾಧನಾಧ್ಯಾಯ. ಹೌದು, ಎಲ್ಲ ಸೇರಿಸಿದ. ಹೌದು. ಪಾನೇನ ತೇ ದೇವ ಕಥಾಸುಧಾಯಾ ಪ್ರವೃದ್ಧ ಭಕ್ತ್ಯಾ ತ್ರಿದಶಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಚೋಹ ಬೋಧಂ ಯಥಾಂಜಸಾ ತ್ವಾಪುರಕುಂಠಜಿಷ್ಣ್ಯಂ. ಪಾನೇನ ತೇ ದೇವ ಕಥಾಸುಧಾಯ, ಪರಮಾತ್ಮನ ಕಥಾಸುಧೆಯನ್ನು ಪಾನ ಮಾಡಬೇಕು. ಪರಮಾದರದಿ ಕೇಳುವುದು. ಇಲ್ಲಿ ಪಾನ ಅಂದರೆ ಕಿವಿಯಿಂದ ಮಾಡೋದು. ಪ್ರವೃದ್ಧ ಭಕ್ತ್ಯ ವಿಶದಾಶಯಾಯೇ, ಪ್ರವೃದ್ಧ ಭಕ್ತ್ಯ, ಒಳ್ಳೆ ಗಬಗಬ ವಾಸನೆ ಬರ್ತಾ ಇರುತ್ತೆ. ಅದನ್ನು ಬಾಯಿಂದ ತೊಗೊಳಕ್ಕಾಗಲ್ಲ, ಯಾವುದೋ ಮೂವಿನಿಂದ ತೊಗೋಬೇಕು. ಘ್ರಾಣ ಭಕ್ಷ್ಯ ಅಂತಂದ್ರೆ ಮೂವಿನಿಂದ ತಗೊಳ್ಳೋದು. ಇದು ಕಿವಿಯಿಂದ ತಗೊಳ್ಳೋ ಆಹಾರ, ಮೂವಿನಿಂದ ತಗೊಳ್ಳೋ ಆಹಾರ. ನಿರ್ಮಾಲ್ಯವೆಲ್ಲ ಮುಟ್ಟೋದು, ಸ್ಪರ್ಶದಿಂದ ಎಲ್ಲ ಮುಟ್ಟಬೇಕಾದ್ರೆ. ಆ ತರಹ ವಿಶದಾಶಯ. ಅದರಿಂದ ಏನಾಗಿ ಪ್ರವೃದ್ಧ ಭಕ್ತಿ, ದೇವ್ರ ಕಥೆ ಕೇಳ್ತಾ ಹೋದಂತೆ ಭಕ್ತಿ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಪ್ರವೃದ್ಧ ಭಕ್ತಿಯ ವಿಶದಾಶಯ, ವಿಷದ ಮನಸ್ಸು ವಿಶಾಲವಾಗುತ್ತೆ, ಶುದ್ಧವಾಗುತ್ತೆ. ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ, ವೈರಾಗ್ಯ ಕಾರಣವಾಗತಕ್ಕಂಥ ಜ್ಞಾನವನ್ನು ಹೊಂದಬೇಕು. ಯಥಾಂಜಸ ಸ್ವಾಪುರ ಖಂಡ, ಅದರಿಂದ ಮುಕ್ತಿ ಹೋಗ್ತಾರೆ ಹೊರತು ಬೇರೆ ಯಾವುದರಿಂದ ಮುಕ್ತಿ ಹೋಗೋದಿಲ್ಲ. ಅದು ಬೇಕು. ತಥಾ ಪರೇ ತ್ವಾತ್ಮ, ನಮಗೆ ಎಲೆ ಬೇಕೇ ಬೇಕು. ವೈರಾಗ್ಯನೂ ಇರಬೇಕು. ಊಟ ಆದ ತಕ್ಷಣ ಬಿಟ್ಟು ಹೋಗ್ಬಿಡ್ತಾರೆ, ಅದು ವೈರಾಗ್ಯ. ಆ ಎಲೆ ತೊಗೊಂಡು ಹೋಗೋದು ಪುಣ್ಯಕ್ಕೆ ಮನೆಗೆ ಬಿಟ್ಟು ಹೋಗ್ಬಿಡ್ತಾರೆ. ಅದು ಎಷ್ಟು ಬೇಕೋ ಅಷ್ಟೇ ಬಿಡಬೇಕು. ಸಾಧನ ಅಷ್ಟೇ, ಟೂ ಮಚ್ ಇಲ್ಲ. ಅದೇ ರೀತಿಯೇ ಯಾರ ಜೊತೆಗೆ ಸಂಬಂಧ ಇದ್ದರೂ ಕೂಡ ಸಂಬಂಧ ಹೇಗಿರಬೇಕು ಅಂದರೆ ಅದು ಎಷ್ಟು ಅದು ಮಟ್ಟಿಗೆ ಹೊರತು ಒಳಗಿರೋ ದೇವರು ಪ್ರಧಾನ ಅಂತ ಎಚ್ಚರಿಕೆ ಇರಬೇಕು. ಅನ್ನ ಪ್ರಧಾನ ಆಯಿತು, ಎಲೆ ಪ್ರಧಾನ ಆಗಲಿಲ್ಲ, ಅನ್ನ ಪ್ರಧಾನ ಆಗಬೇಕು. ಆ ದೃಷ್ಟಿಯಲ್ಲಿ ದೇವರು ಪ್ರಧಾನವಾದರೆ, ಜ್ಞಾನ ಪ್ರಧಾನವಾದರೆ ಸಾಧನೆ ಇಲ್ಲದೋದ್ರೆ ಇಲ್ಲ. ತಥಾ ಪರೇ ತ್ವಾತ್ಮ ಸಮಾಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯಾನ್ನನು ನಾತು ಸೇವಯಾತೆ. ಇನ್ನು ಕೆದರಿದ್ದಾರೆ. ತಥಾಪರೇ ಚ ಆತ್ಮಸಮಾಧಿ ಯೋಗ ಬಲೇನ, ಆತ್ಮಸಮಾಧಿ ಯೋಗ ಬಲೇನ, ಆತ್ಮ ಸಂಯಮ ಯೋಗ ಅಂತ ಕರೀತಾರೆ 6ನೇ ಅಧ್ಯಾಯ. ಅದರ ತೆಗಿತದ್ದು. ಅದರಿಂದ ಏನು ಜಿತ್ವಾತೆ ಪ್ರಕೃತಿಂ ಬಲಿಷ್ಠ, ಪ್ರಕೃತಿಯ ವ್ಯಪಟ್ಟನ್ನು ಗೆದ್ದು ಬಿಡ್ತಾರೆ. ಗುಣಗಳಲ್ಲಿ ಗುಣಾತೀತರಾಗ್ತಾರೆ. ತ್ವಾಮೇವ ಧೀರಾಹ ಪುರುಷಂ ವಿಶಂತಿ. ಎಂಥ ಪ್ರಸಂಗ ಬಂದರೂ ಆರಾಧನೆ ಬಿಡೋದೇ ಇಲ್ಲ ಅವರು. ಗೊತ್ತಾಯ್ತಾ? ತೇಷಾಂ ಶ್ರಮಸ್ಯಾನ್ನತು ಸೇವಯಾತೆ. ನಿನ್ನ ಸೇವೆ ಎಷ್ಟು ಮಾಡಿದ್ರು ಏನಾಗೋದಿಲ್ಲ ಅವರಿಗೆ, ಶ್ರಮ ಅನಿಸೋದೇ ಇಲ್ಲ. ಇದು ಭಾರಿ ಇಂಪಾರ್ಟೆಂಟ್. ಮಕ್ಕಳಿಗೆ ತಾಯಿ ಅಷ್ಟೆಲ್ಲ ಮಾಡ್ತಾಳೆ, ಆಯಾಸ ಅಂತ ಹೇಳ್ತಾಳೆ, ಇಲ್ಲ ಹೇಳೋದಿಲ್ಲ. ಯಾಕೆ? ಅದು ಖುಷಿ, ಅದು ಆ್ಯಕ್ಚುಲಿ ಖುಷಿ. ಅದು ಅದಕ್ಕೆ ಭಗವದ್ ಭಕ್ತರಿಗೆ ಮಾಡೋ ಸೇವೆಯಲ್ಲಿ ಎಂಜಾಯ್ ಮಾಡ್ತಾರೆ ಹೊರತು ಶ್ರಮ ಅಂತ ಅಂದ್ಕೊಳ್ಳೋದೇ ಇಲ್ಲ. ಧರ್ವಂತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುಹು ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯ ಅಸುರ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದ್ಯಾಃ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಧರ್ಮ ಪರಮಾತ್ಮ ಹೇಳಿದ್ದೇ ಧರ್ಮ, ಅವನು ಮಾಡಿದ್ದೇ ಧರ್ಮ. ತೇ ಯಜಮಾನ ಇರ್ತಾರೆ, ನಾಳೆ ವರ್ಕಿಂಗ್ ಅವರ್ಸ್ ಚೇಂಜ್ ಅಂತ ಬಿಡ್ತಾನೆ. ಏನು ಮಾಡಬೇಕಾಗ? ಅಕ್ಸೆಪ್ಟ್ ಮಾಡಬೇಕು. ವರ್ಕರ್ಸ್ಗೆಲ್ಲ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇವ್ರ ಚಾಯ್ಸ್ ಅಲ್ಲ ಅದು. ಅಣೀತ ನವೈ ವಿದುರ್ ಋಷಯೋ ನಾಪಿ ದೇವಾಃ. ಋಷಿಗಳಾಗಲಿ ದೇವತೆಗಳಲ್ಲಿ ಪೂರ್ಣ ತಿಳಿದವರು ಇಲ್ಲೇ ಇಲ್ಲ. ಪೂರ್ಣ ಮಹಾಲಕ್ಷ್ಮಿ ತಿಳಿದಿದ್ದರೂ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ದೇವರು ಒಬ್ಬಳೇ ಕೊಡಬೇಕಾದ್ರೆ. ದೇವಾಹ ನ ಸಿದ್ಧ ಮುಖ್ಯಾಹ, ಸಿದ್ಧರು ಮುಕ್ತರು ಅವರಿಗೂ ಗೊತ್ತಿಲ್ಲ ಪೂರ್ಣ ಸ್ವಾತಂತ್ರ್ಯನ. ಅಸುರ ಮನುಷ್ಯ, ಅಸುರರಿಗಂತೂ ಸಾಧ್ಯ ಇಲ್ಲ, ಮನುಷ್ಯರಿಗೂ ಗೊತ್ತಿಲ್ಲ. ಇಲ್ಲಿ ಅಸುರನ್ನು ಯಾಕೆ ಕೋಟ್ ಮಾಡ್ತಾರೆ ಅಂತ ಪ್ರಶ್ನೆ. ಈಗ ಅದ್ರ ಮೊದಲೇ ಧರ್ಮ ವಿರೋಧಿಗಳು ಯಾಕೆ ಕೊಡ್ತಾರೆ ಅಂದರೆ, ದೇಹತಃ ಅಸುರರು ಪ್ರಹ್ಲಾದಾದಿಗಳಿದೆ, ನಿಜವಾದ ಅಸುರರಲ್ಲ, ಸ್ವರೂಪತಃ ಅಲ್ಲ. ಈ ಉಪಾಧಿಯಿಂದಾಗಿ ಅಸುರರಾಗಿರ್ತಾರಲ್ಲ, ಅವರಿಗೂ ಬಲಿಚಕ್ರವರ್ತಿ ಅಸುರನೇ. ಆ ಥರ ಮತ್ತು ಕೇಸುಗಳು ಬೇಕಾಷ್ಟಿರೋದ್ರಿಂದ ಅದೇನಲ್ಲ, ಈ ಒಳ್ಳೆ ಅಸುರರು, ಕೆಟ್ಟ ಅಸುರರಲ್ಲ ಅವರು. ನಿವೃತ್ತಿ ದೇವತೆ ದಿಕ್ಪಾಲಕ, ಆತ ರಾಕ್ಷಸ, ವೇಷ ಆಕಾರದಲ್ಲಿ ರಾಕ್ಷಸ, ಆದರೆ ಭಾಳ ದೊಡ್ಡ ದೇವತೆ ಆತ. ಅವರೆಲ್ಲ ರಾಕ್ಷಸ ಕುಲದಲ್ಲಿದ್ದರೂ ಕೂಡ ಏನಲ್ಲ, ಅವರು ನಿಜವಾದ ರಾಕ್ಷಸರು ಅಲ್ಲೇ ಅಲ್ಲ. ಅದು ಅವರಿಂದ ಒಂದೇ ಪರಮಾತ್ಮ. ಯಮುಪಾಸತೆ ಅಪವರ್ಗಾಯ, ಅವರೆಲ್ಲ ಕೂಡ ದೇವರನ್ನು ಮೋಕ್ಷಕ್ಕೋಸ್ಕರ ಆರಾಧನೆ ಮಾಡ್ತಾರೆ. ಅವರು ಯಾವುದೇ ವಿಧವಾದಂತಹ ಈ ಸ್ವಾತಂತ್ರ್ಯ ಇತ್ಯಾದಿಗಳಿಲ್ಲ. ಇಶುಮತಿರ್ನಯತ್ರ ದೃಢಾಂ ತ್ವಮಹಮಿತಿ ಮಮ
ತವೇತಿ ಚ ಯೋನ್ಯತ್ರ ವಿಷಮಧಿಯಾ ರಚಿತಃ ಸ ಹಿ ಅವಿಶುದ್ಧಃ ಕ್ಷಯಿಷ್ಣು ಅಧರ್ಮ ಬಹುಲಃ ವಿಷಮಮತಿ. ತಪ್ಪು ತಿಳ್ಕೊಂಡವರಿದ್ದಾನೆ ಈಗ. ವಿಷಮಮತಿ ಕೆಟ್ಟ ಬುದ್ಧಿ ಅವರಿಗೆ. ಯತ್ರ ನೃಪಾ ನೃಣಾಂ ತ್ವಂ ಅಹಮಿತಿ ಮಮ ತವೇತಿ. ನಾನು ನೀನು ನಂದು ನಿಂದು ಇದರಲ್ಲೇ ಕಾಲ ಕಳೀತಾರೆ ಹೊರತು ದೇವ್ರದಂತ ಅನಿಸೋದೇ ಇಲ್ಲ ಅವರಿಗೆ. ಯೋನ್ಯತ್ರ ವಿಷಮತಿಯ ರಚಿತಃ ಸಹಿ ಅವಿಶುದ್ಧ. ಅದೆಲ್ಲ ಕಡೆಯೂ ವಿಷವಾಗೇ ನೋಡ್ತಾರೆ, ಸರಿಯಾಗಿ ನೋಡೋದೇ ಇಲ್ಲ ಅವರು. ಅವಿಶುದ್ಧ ಕ್ಷಯಿಷ್ಣು ಅಧರ್ಮ ಬಹುಲ. ಅವಳು ಕ್ಷಯ ಹೊಂತಾನೆ, ಅಧರ್ಮ ಆಚರಣೆ ಮಾಡ್ತಾನೆ, ಹಾಳಾಗಿ ಹೋಗ್ತಾನೆ. ನ ವಿಭಿಚರತಿ ತವೇಕ್ಷಾ ಯಯಾ ಹಿ ಅಭೀತೋ ಭಾಗವತೋ ಧರ್ಮ ಸ್ಥಿರಚರ ಸತ್ವ ಕದಂಬೈ ತು ಅಪೃಥಗ್ ವಿಧಯ ಅಪೃಥಗ್ ಧಿಯ ಯಮುಪಾಸತೆ ತು ಆರ್ಯಾ ನ ವಿಭಿಚರತಿ ತವೆ ಈಕ್ಷಾ ಯಯಾ ಹಿ ಅಭೀತಃ ಭಾಗವತೋ ಧರ್ಮ. ಧರ್ಮ ಅಂತ ಹೇಳಿದ್ದೀಯಲ್ಲ, ತಪ್ಪದೆ ನಡೆಸೋರಿದ್ದಾರೆ. ಸ್ಥಿರಚರಾತ್ಮಕ ಕದಂಬ ಸ್ಥಿರತರಾತ್ಮಕ ಕದಂಬ ಇಷು ಅಪೃಥಗ್ದೀಹ ಯಮುಪಾಸತೆ ಹಿ ಆರ್ಯಾ. ಅವರು ಸ್ಥಿರ ಚರ ವಿಶೇಷವಾದ ಬುದ್ಧಿಯನ್ನು ಹೊಂದಿಬಿಟ್ಟು ಅವ್ರೇನು ಮಾಡಿರ್ತಾರೆ, ಆರಾಧನೆ ಮಾಡ್ತಾರೆ ಹೊರತು ಅವ್ರ ಚಾಯ್ಸ್ ಇಲ್ಲ ಅವರಲ್ಲಿ. ಹೇಳಿದ್ನಲ್ಲ, ನಮ್ಮ ಅಸ್ವತಂತ್ರರಿಗೆ ಯಾವ ಚಾಯ್ಸು ಇಲ್ಲ, ಹೇಳಿದ್ದು ಮಾಡೋದಷ್ಟೇ ಅವ್ರ ಕೆಲಸ. ಅವ್ರು ಹಾಗಿರ್ತಾರೆ. ಅವರು ಯಾರು ಆ್ಯಂಟಿ ಹೋಗ್ತಾರೋ ಅವ್ರು ಹಾಳಾಗಿ ಹೋಗ್ತಾರೆ. ರೂಲ್ಸ್ ಫಾಲೋ ಮಾಡೋದಿಲ್ಲ, ಡಿಸ್ಮಿಸ್ ಇಮಿಡಿಯೇಟಾಗಿ ಡಿಸ್ಮಿಸ್ ಆಗ್ತಾರೆ. ಯತ್ಪಾದರಂಕಜ ಪಂಕಜ ರಜ ಸ್ಥಿರಸಾ ಬಿಭರ್ತಿ ಶ್ರೀರಬ್ಜಶ್ಚ ಗಿರಿಶಃ ಸಹ ಲೋಕಪಾಲೈ ನೀಲಾತನೂ ಸ್ವಕೃತ ಹೇತು ಪರೀಪ್ಸಯಾಯ ಕಾಲೇ ದಧತ್ಸ ಭಗವಾನ್ ಸ್ವಕೃತೇನ ತುಷ್ಯೇತ್. ಯತ್ಪಾದ ಪಂಕಜ ರಜ ಶಿರಸಾ ಬಿಭರ್ತಿ. ಯಾರ ಪಾದಧೂಳಿಯನ್ನು ರುದ್ರದೇವರು ಶಿರಸಾ ಧರಿಸಿದ್ದಾರೆ. ಪಾದಧೂಳಿ ಪಾದೋದಕ. ಪಾದೋದಕ ಯಾವುದು? ಗಂಗಾಧರ ಅವರು. ಆಮೇಲೆ ಶ್ರೀರಬ್ಜಶ್ಚ ಗಿರೀಶಃ ಮಹಾಲಕ್ಷ್ಮೀದೇವಿ ಧರಿಸ್ತಾರೆ. ಫಸ್ಟ್ ಅಲ್ಲಿಂದ ಶುರು. ಅಬ್ಜಜ ಬ್ರಹ್ಮದೇವರು, ಗಿರೀಶ ರುದ್ರದೇವರು, ಸಹ ಲೋಕಪಾಲೈ. ಇಷ್ಟು ಜನಗಳೆಲ್ಲ ತಲೆ ಮೇಲೆ ಹಾಕ್ಕೋತಾ ಇದ್ದಾರೆ ಪಾದಧೂಳನ್ನು. ಪದ್ದಾಳು ತಲೆ ಹಾಕ್ಕೋತಾರೆ ಅಂದರೆ ನಮಸ್ಕಾರ ಮಾಡ್ತಾರೆ, ಗೌರವಿಸ್ತಾರೆ ಅಂತ ಅರ್ಥ. ಧೂಳು ಇಟ್ಕೊಂಡು ಮುಚ್ಕೊಂಡು ತಲೆ ಮೇಲೆ ಹಾಕ್ಕೋತಾರೆ ಅಂತ ಅರ್ಥ ಅಲ್ಲ. ಪಾದ ಧೂಳಿದ್ರೆ ನಮ್ಮ ಪಾದ ಅದಾಗಿಬಿಡ. ಧೂಳಿರುತ್ತೆ ಪರಮಾತ್ಮನ ಪಾದಕ್ಕೆ, ಧೂಳಿರೋದಿಲ್ಲ. ಪರಮಾತ್ಮನ ಪಾದಧೂಳು ಪರಮಾತ್ಮನೇ. ಅನುಗ್ರಹ ಸಂಪಾದನೆ ಮಾಡ್ತಾರೆ ಅಂತ ಅರ್ಥ. ಲೀಲಾತನೂ ಸಕೃತ ಹೇ ಪರೀಪ್ಸಯಾಯ. ಅದು ಹೋಲಿಸ್ತಾರೆ. ಆ ಪದಧೂಳಿ ಎಂಥದ್ದು ಅಂದರೆ ಅದು ನೋಡಿ ಎಷ್ಟು ಚೆನ್ನಾಗಿದೆ. ಅದು ಪಾದ ಪಂಕಜ ರಜಃ, ಪಾದ ಕಮಲದ ಧೂಳು. ಪಾದ ಕಮಲದ ಧೂಳಿದು ಅಂದರೆ ಪಾದದಲ್ಲಿ ಯಾರಿದ್ದಾರೆ? ಮಹಾಲಕ್ಷ್ಮಿ. ಅಲ್ಲೂ ಕೂಡ ನಮಾಮಿ ನಿಖಿಲಾದೀಶ ಕಿರೀಟಾ ಕೃಷ್ಣಪೀಠವತ್ ಹೃತ್ತಮ ಶವನೇ ಕಾಭಂ ಶ್ರೀಪತೇ ಪಾದ ಪಂಕಜ. ಶ್ರೀಕರವಾದ ಪಾದ, ಅದನ್ನು ಧರಿಸ್ತಾರೆ, ಶ್ರದ್ಧೆಯಿಂದ ಧರಿಸ್ತಾರೆ. ಧೂಳು ಅಂತ ಕರೆದಿದ್ದು ಅದರ ಟ್ರೇಸ್ ಅಂತ ಅರ್ಥನೇ ಹೊರತು ಕೆಟ್ಟರು ಎಂಬ ಅರ್ಥದಲ್ಲ. ಲೀಲಾತನೂ ಸಕೃತ ಸೇತು ಪರೀಪ್ಸಯಾಯ. ಪರಮಾತ್ಮ ಸ್ವತಃ ತಾನು ಅನೇಕ ರೂಪಗಳು ಲೀಲಾತನು. ಅದಕ್ಕೆ ಲೀಲಾಮಾನ ಹೇಳ್ಬೇಕಾದ್ರೆ ಭಾಗವತದಲ್ಲಿ ಏನಂದ್ರೆ ವಸ್ತುತ ಲೀಲಾಮಾನುಷ ವಿಗ್ರಹ. ಇಲ್ಲೇ ಅದು ಎಕ್ಸ್ಪ್ಲೇಷನ್ ಬಂದಿದೆ. ಲೀಲೆಯಿಂದಾಗಿ ಮನುಷ್ಯ ವೇಷ ಹಾಕ್ಕೊಂಡಿದ್ದಾರೆ ಹೊರತು ಏನಲ್ಲ ಪರಮಾತ್ಮ, ಮನುಷ್ಯನೇ ಅಲ್ಲ. ಅದು ಅಪ್ರಾಕೃತ, ಪ್ರಾಕೃತ ಅಲ್ಲ. ಲೀಲಾತನೂ ಸ್ವಕೃತ ಸೇವ ಪರೀಪ್ಸಯಾಯ. ತಾನು ಸೇವೆ ಮಾಡಿದ್ದಾರಲ್ಲ ಅವರು ಉದ್ಧಾರ ಮಾಡಬೇಕಾಗಿದೆ, ಅದಕ್ಕೆ ಹಾಗೆ ಬರ್ತಾರೆ. ಕಾಲೇ ದಧತ್ಸ ಭಗವಾನ್ ಸುಕೃತೇನ ತುಷ್ಯೇತ್. ಕಾಲಕ್ಕೆ ಅವತಾರ ಮಾಡಿ ಈ ರೀತಿ ಮಾಡ್ತಾನೆ ಪರಮಾತ್ಮ. ಎಲ್ಲ ಒಂದೇ ಹೊರತು ನಮ್ಮದೇನೂ ಅಲ್ಲ. ಇವತ್ತು ನಾವು ಏನು ಮಾಡಿದ್ರು ಅವ್ರು ಮಾಡಿಸಿದ್ದೇ ಹೊರತು ಏನಲ್ಲ, ಸ್ವಂತ ಮಾಡಿದ್ದಲ್ಲ. ಅಥವಾ ಸಂತೋಷ ಪಡಬೇಕಷ್ಟೇ ಹೊರತು ನಮಗಿದಲ್ಲ. ಸ್ವಕೃತೇನ ತುಷ್ಯೆ. ಅಥಾಪಿ ಯತ್ಪಾದ ನಖಾವಸೃಷ್ಟಂ ವಿರಿಂಚೋಪಹೃತಾರ್ಹಡಂಭ ಶೇಷಂ ಪುರಾತಿ ಅನ್ಯತಮೋ ಮುಕುಂದಾತ್ ಕೋನಾಮಲೋಕೆ ಭಗವತ್ ಪದಾರ್ಥ. ಭಗವತ್ ಅಂತ ಯಾರನ್ನ ಕರಿಬೇಕು? ದೇವ್ರನ್ನ ಬಿಟ್ಟರೆ ಇನ್ಯಾರನ್ನ ಕರೆಯಕ್ಕೆ ಬರೋದಿಲ್ಲ. ಭಗವಾನ್ ಅಂದರೆ ತಕ್ಷಣ ಯಾರು ನೆನಪಿರ್ಬೇಕು ನಮಗೆ? ಇವ್ರಿಗೆ ಯಾರೋ ಬಂದುಬಿಡ್ತಾರೆ. ಅದು ಬರಬಾರ್ದು, ಯಾರ್ಯಾರು ಬಂದುಬಿಡ್ತಾರೆ. ಭಗವಾನ್ ಅಂತ ತಕ್ಷಣ ಬಳಸಿ. ಆಕಾಶ ಅಂತ ತಕ್ಷಣ ಏನು ಮಾಡ್ತಾನೆ ಅವನು? ಇಲ್ಲಿ ನೋಡ್ತಾನೆ, ಬೇರೆ ಕಡೆ ನೋಡೋದಿಲ್ಲ. ಸೂರ್ಯ ಅಂದರೆ ಅಲ್ಲಿ ನೋಡ್ತಾನೆ, ಅಲ್ಲಿ ಕೆಳಗಿರೋ ಚಾನ್ಸೇ ಇಲ್ಲ. ಇದೆಲ್ಲ ಭಗವಂತ ಅಂತ ಹೇಳಿದರೆ ತಕ್ಷಣ ಆತನಿಗೆ ಮಾತ್ರ ಅಪ್ಲಿಕಬಲ್, ಬೇರೆಯವ್ರಿಗೆ ಅಪ್ಲಿಕಬಲ್ ಪದ ಅಲ್ಲ ಅದು. ಉಳಿದವ್ರಿಗೆ ಸೆಕೆಂಡರಿ ಸೆನ್ಸ್ನಲ್ಲಿ. ಪ್ರೈಮರಿ ಸೆನ್ಸಲ್ಲಿ ಭಗವಾನ್ ಅಂತ ಹೇಳಿದರೆ ನಾರಾಯಣನೇ. ಯಾತಕ್ಕೆ? ಭಗವತ್ ಶಬ್ದಕ್ಕೆ ಅರ್ಥ ಏನಿದೆ ಅದೆಲ್ಲ ನಿನ್ನಲ್ಲಿದೆ. ಇವತ್ತು ಟಾರನ್ನು ಹಾರೋದು ಯಾರು ಹೋಗ್ತಾರಾ?
ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ ಕೊನೆಗೆ ಬೆಳ್ಳಗಾರ ಇರಬೇಕದು, ಮಿನಿಮಮ್ ರಿಕ್ವೈರ್ಮೆಂಟ್ ಅದು. ಕಪ್ಪಿದ್ರೆ ನೋಡಿದರೆ ಗೊತ್ತಾಗೋದಿಲ್ಲ ಅಂತಾರಲ್ಲ ಹಾಗೆ. ಅಥಾಪಿ ಯತ್ಪಾದ ನಖಾವ ಸೃಷ್ಟಂ, ಪಾದ ನಖದಿಂದ ಸ್ಪರ್ಶಿತವಾಗಿ ಬಂದಿರೋ ಗಂಗಾ ನದಿ. ಜಗದ್ವಿರಿಂಚೋಪಾಹೃತ ಅರ್ಹಾಡಾಂಬ, ಬ್ರಹ್ಮದೇವರು ಪೂಜೆ ಮಾಡಿದಂಥ ಅರ್ಘ್ಯದ ಉದಕ, ಪಾದೋದಕ. ಶೇಷಂ ಪುನಾತಿ ಅನ್ಯತಮೋ ಮುಕುಂದಾತ್, ರುದ್ರದೇವರನ್ನು ಪ್ರಾರಂಭ ಮಾಡಿ ಇಡೀ ಜಗತ್ತನ್ನೇ ಏನು ಮಾಡುತ್ತದೋ ಪವಿತ್ರ ಮಾಡುತ್ತೆ. ಆ ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಇದೆ. ಪಾವನ ಪಾವನೋ ನಿರಹ ಕೋನಾಮಲೋಕೆ ಭಗವತ್ ಪದಾರ್ಥ. ಇದು ಭಗವಂತ ಅಂದರೆ ಹೇಗಿರಬೇಕು, ಯಾರ ಪಾದದ ಧೂಳು ಬ್ರಹ್ಮಾದಿಗಳಿಂದ ಸೇವಿತವಾಗಿ ಇದೆ, ಅವನು ಭಗವಾನ್, ಉಳಿದವರು ಭಗವಾನ್ ಅಲ್ಲ ಅವರೆಲ್ಲ ಕೂಡ. ತಮೇವ ಯೂಯಂ ಭಜ. ಫ್ರಾಡ್ಗಳು ಭಗವಾನ್ ಅಂತ ಕರ್ಕೊಳ್ಳೋ ಕಾಲ ಇದೆ. ಬರೀ ನಾರ್ಮಲ್ ಮನುಷ್ಯರು ಕೂಡ ಅಲ್ಲ ಅವರು, ಫ್ರಾಡಲ್ಲೂ ಫ್ರಾಡ್ ಆಗಿರ್ತಾರೆ ಕೆಲವು ಸಲ, ಭಯಾನಕ ಫ್ರಾಡ್ಗಳು. ಅವ್ರನ್ನ ಭಗವಾನ್ ಅಂತ ಕರೆದು ಏನರ್ಥ ಆಗುತ್ತೆ, ದೇವರನ್ನು ಭಗವಾನ್ ಅಂತ ಕರಿಬೇಕು. ಮಿಳುಕೊಡೋರು ಸೂರ್ಯ ಅಂತ ಕರೆದ್ರೆ ಎಷ್ಟು ಮೂರ್ಖತನ ಆಗುತ್ತೋ ಅದಕ್ಕಿಂತ ಹೋಪ್ಲೆಸ್ ಇದೆ. ಮಿಳುಕಿನಲ್ಲಿ ಕೊನೆಯ ಪಕ್ಷ ಒಂದು ಏನೋ ಒಂದು ಚೂರು ಬೆಳಕಿದೆ, ಏನು ಬರೀ ಮೋಸ. ಹೌದು ಹೌದು. ತಮೇವ ಯೂಯಂ ಭಜತಾತ್ಮವೃತ್ತಿಭಿರ್ ಸಂತೋ ವಚಃ ಕಾಯ ಗುಣೈಸ್ವಕರ್ಮಭಿ ಅಮಾಯಿನಃ ಕಾಮದುಃಖಾಂಗ್ರಿ ಪಂಕಜಂ ಯಥಾಧಿಕಾರಾವಚಿತಾರ್ಥ ಸಿದ್ಧಯೇ. ಅದಕ್ಕೆಲ್ಲರೂ ಏನು ಮಾಡಬೇಕೀಗ, ಯೂಯಂ ಎಲ್ಲರೂ ನೀವೆಲ್ಲರೂ ಕೂಡ ಭಜತಾಂ ಆತ್ಮವೃತ್ತಿಭಿ, ವೆರಿ ಇಂಪಾರ್ಟೆಂಟ್. ನಿಮ್ಮ ಕೆಲಸ ಮಾಡಿಕೊಡು. ವೃತ್ತಿ ಅಂದರೆ ಕೆಲಸ. ಸ್ವಧರ್ಮೇ ನಿಧನಂ ಶ್ರೇಯ, ಸ್ವಧರ್ಮ ಆರಾಧನ ಮಚ್ಚುತಸ್ಯ. ಅವ್ರವ್ರ ಕೆಲಸ ಮಾಡೋದೇ ಪೂಜೆ. ಇವತ್ತು ಕಸ ಗುಡಿಸೋರು ಕಸ ಗುಡಿಸ್ಬಿಟ್ರೆ ಅದೇ ಸರ್ವಿಸ್. ನೆಲ ಒರೆಸೋದು ನೆಲ ಒರೆಸ್ಬೇಕು, ಪೂಜೆ ಮಾಡೋರು ಪೂಜೆ ಮಾಡಬೇಕು. ಅರ್ಚಕ ಅಲ್ಲಿಗೆ ಹೋಗ್ತೇವೆ ಇಲ್ಲಿಗೆ ಹೋಗ್ತಾರೆ, ಬಟ್ ಇವನು ಮಾಡಿದ ಹೊರ ಹೋಗೋದೇ ಇಲ್ಲ ಫಸ್ಟ್ ಅವರು. ಅದಕ್ಕೆ ಸ್ವಧರ್ಮಾಚರಣೆ ಪ್ರತಿಯೊಬ್ಬರು ಮಾಡಿದರೆ ಮಾತ್ರ ಎಲ್ಲ ಕೆಲಸ ಏನಾಗುತ್ತೆ, ಸ್ಮೂತಾಗಿ ನಡೆಯುತ್ತೆ. ಒಬ್ಬರು ಮಾಡಿದ್ರೆ ಎಲ್ಲ ಕೆಲಸ ಹೆಲ್ಟಪ್ ಆಗಿಬಿಡುತ್ತೆ. ಅದಕ್ಕೆ ಸ್ವಧರ್ಮವನ್ನು ಆಚರಣೆ ಮಾಡಬೇಕು, ಅದನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು. ತಮೇವ ಯೂಯಂ ರಜತಾತ್ಮವೃತ್ತಿಭಿ ಮನೋವಚಃ ಕಾಯ ಗುಣೈಸ್ವಕರ್ಮಭಿ ರಮಾಯಿನಃ ಕಾಮಧುಗಾಂಗ್ರಿ ಪಂಕಜಂ. ಪರಮಾತ್ಮ ಮಾಯೆಯಾಗಿ ನೀವು ಮಾಡಬೇಕು. ಪರಮಾತ್ಮ ನಿಷ್ಕಪಟವಾಗಿದ್ದಾನೆ. ಕಾಮಧೇನು ಪರಮಾತ್ಮ. ಆ ಕಾಮಧೇನುವಾದ ಪರಮಾತ್ಮನ ಪಾದಕಮಲವನ್ನು ಆರಾಧನೆ ಮಾಡಿ. ಹೇಗೆ ಯಥಾಧಿಕಾರಾವಚಿತಾರ್ಥ ಸಿದ್ಧೈ. ಯಥಾಧಿಕಾರ ನಿಮ್ಮ ಅರ್ಹತೆ ಎಷ್ಟು ಅರ್ಹತೆ ಸಿಕ್ಕಷ್ಟು ಅರ್ಹತೆ ಮಾಡೋಷ್ಟು ಕೆಲಸವನ್ನು ನೀವು ಮಾಡಬೇಕು. ಅರ್ಥಸಿದ್ಧಿ ಅಂತ ಹೇಳಿ ಪುರುಷಾರ್ಥ ಸಿದ್ಧಿ. ಮೋಕ್ಷ ಸಂಬಳ ಬರಬೇಕಾದ್ರೆ ಅವ್ರಿಗೆ ಕೆಲಸ ಮಾಡಿದ್ರೆ ಸಂಬಳ, ಬೇರೆ ಕೆಲಸ ಮಾಡಿದ್ರೆ ಕೊಡೋದಿಲ್ಲ. ಆ ಕೆಲಸ ಮಾಡಿ ನೀವೀಗ. ಸವೇದ ನಮಗೆಲ್ಲ ಒಂದು ಗ್ಯಾರಂಟಿ ಇದೆ, ಒಂದೇ ತಾರೀಕು ಸಂಬಳ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇದೆ. ಹೌದಾ? ತಾನೆ ದೇವರು ಕಾಪಾಡೇ ಗ್ಯಾರಂಟಿ ಇರಬೇಕು. ಮತ್ತು ಇದೇನು ಅಕಸ್ಮಾತ್ ಕೊಡದೇ ಇರೋ ಸಂಭವನೆ ಇದೆ. ಎಷ್ಟೋ ಅರ್ಥ ಮಾಡಿದವರು ಇದ್ದಾರಂತೆ ಪ್ರೈವೇಟ್ನಲ್ಲೆಲ್ಲ. ಒಂದು ವರ್ಷ ಕೆಲಸ ಮಾಡಿದ್ದೇನೆ ಯಾರೋ ಒಬ್ಬ ವ್ಯಕ್ತಿ, ವರ್ಷ ಸಂಬಳ ಕೊಟ್ಟೆ, ಮುಂದಿನ ತಿಂಗಳು ಮುಂದೆ ಕೊಟ್ಟಿಲ್ಲ. ಆಮೇಲೆ ಕೊಡುವಂತ ಕೇಳಿದರೆ, ನೋಡು ನೀನು ಕೆಲಸ ಸಾಕಿಲ್ಲ ಹೋಗ್ಬಿಡು. ಆದರೆ ಒಂದು ನೀನು ಸಂಬಳ ಕೊಟ್ಟರೆ ಸರ್ಟಿಫಿಕೇಟ್ ಕೊಡಲ್ಲ, ನಾವು ಸರ್ವಿಸ್ ಸರ್ಟಿಫಿಕೇಟ್ ಕೊಡೋದಿಲ್ಲ. ಅದು ಕೊಟ್ಟರೆ ಸಂಬಳ ಕೊಡೋದಿಲ್ಲ. ಅವನೇನು ಮಾಡಬೇಕು ಅವನೀಗ? ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಬೇಕೇ ಬೇಕು, ಇಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ವರ್ಷದ ಸಂಬಳ ಹೇಳ್ಕೊಂಡೆ ಪೂರ್ತಿ ಒಂದು ಪೈಸಾ ಇಲ್ಲ. ಏನು ಬೇಕು ಆರಿಸ್ಕೊ, ಅವ್ರಿಗೆ ಗೊತ್ತು ಇದನ್ನ ಆರಿಸ್ಕೋತಾರೆ ಅಂತೇಳಿ. ಅಕಸ್ಮಾತ್ ಅದಕ್ಕೆ ಕೇಳಿದ್ರೆ ಮತ್ತೆ ಹೆದರ್ಸ್ತಾರೆ. ಬ್ಯಾಡ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ನೋಡು ಫೋನ್ ಮಾಡಿ ಹೇಳ್ಬಿಡ್ತೀವಿ, ಉಪಯೋಗಿಲ್ಲ ಅದೆಲ್ಲ ಹೆದರ್ಸ್ತಾರೆ. ಮತ್ತೆ ಒಟ್ಟು ಕೇಳಬಾರ್ದು. ಅದು ಅಂದರೆ ನಂಬಿದವರು ಕೈ ಕೊಟ್ಟು ದೃಷ್ಟಾಂತ ಇದೆ, ಆದರೆ ಪರಮಾತ್ಮ ಕೈ ಕೊಟ್ಟು ದೃಷ್ಟಾಂತ ಇಲ್ಲವೇ ಇಲ್ಲ ಯಾರಿಗೂ ಕೂಡ. ಕೈ ಕೊಟ್ಟಿದ್ದಾರೆ ಹೊರತು ಈ ಕೈ ಕೊಟ್ಟಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಂಬಿಕೆಟ್ಟವರಿಲ್ಲವೋ ರಂಗಯ್ಯ. ಇದೆಲ್ಲ ನಡೆದಿರೋ ಕಥೆಗಳಿವೆಲ್ಲ. ಎಷ್ಟೋ ಜನ ಸರ್ಕಾರದಲ್ಲಿ ವಿಳಂಬದಲ್ಲಿ ಕೊಡೋದು ಗೊತ್ತಿದೆ ನಿಮಗೆ. ಎಷ್ಟೋ ಇವರೆಲ್ಲ ಇರ್ತಾರೆ ಕಾಂಟ್ರಾಕ್ಟ್ ಕ್ಯಾಂಡಿಡೇಟ್ಸ್ಗೆಲ್ಲ ನಾವು ವರ್ಷಕ್ಕೊಂದ್ಸತಿ 2 ಸಲ ಸಂಬಳ ಕೊಡ್ತಾರೆ. ಅಷ್ಟು ದಿವಸ ಹೇಗೆ ಎಲ್ಲಿ ಬರಬೇಕು ಅವರಿಗೆ? ಅದು ಕೂಡಿಡ್ಲಿಕ್ಕೆ ಇದ್ದಿರ್ತಾರೆ, ಕೂಡಿಡ್ಲಿಕ್ಕೆ ಫಸ್ಟ್ ಅವ್ರು, ಅದು ಇರೋದಿಲ್ಲ. ಆ ಥರ ಆಗುತ್ತೆ. ಅದು ದೇವರಲ್ಲಿ ಮಾತ್ರ ಏನಾಗೋದಿಲ್ಲ. ಅದಕ್ಕೆ ಕಾರಣ ಇರ್ಬೋದು, ಅದು ಬೇರೆ ಮಾತು. ಅದು ದೇವರಿಗೆ ಕಾರಣನೇ ಇಲ್ಲ ಅಂತ ಹೇಳೋದು ಇಲ್ಲ ಪರಮಾತ್ಮ. ಅದೇ ನಂಬಿಕೆ ಅಂದರೆ ಅದೇ. ಆ ವಿಶ್ವಾಸ ದೇವರು ಕಾಪಾಡ್ತಾರೆ. ಪ್ರಹ್ಲಾದ ನಂಬಿಕೆ ಅಚಲವಾಗಿತ್ತು. ಆದ್ದರಿಂದ ಇವರಿಗೇನಿತ್ತು, ನಾವು ಹೊಡೆದು ಬಿಡ್ತೇವೆ ಅಂತೆ, ದೇವ್ರು ಕಾಪಾಡ್ತಾರೆ. ಪ್ರಹ್ಲಾದ ಗೆದ್ದ, ಇವ್ರಿಗೆಲ್ಲಕ್ಕಾಗಲೇ ಇಲ್ಲ. ಹೌದು. ಎಷ್ಟನೇ ಶ್ಲೋಕ? ಅದು ಪ್ರಾಬ್ಲಮ್ ಆಗಿ ಹೋಯ್ತಲ್ಲ. ನಚೇಹ ಸಖ್ಯು ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇ ವ್ಯೋಮಾಯಯಾ ಸಂತತಯ ಅನುವೃತ್ಯ ಭಜೇತ ತತ್ಪಾದ ಸರೋಜ ಗಂಧಂ. ಪರಮಾತ್ಮ ಅವನೇ ರಕ್ಷಕ. ಯಾರು ಪರಮಾತ್ಮ ಆರಾಧನೆ ಸರಿಯಾಗಿ ಮಾಡ್ತಾರಲ್ಲ, ಪರಮಾತ್ಮ ಏನು ಮಾಡ್ತಾರೆ, ಅವರನ್ನು
ರಕ್ಷಣೆ ಮಾಡೇ ಮಾಡ್ತಾರೆ, ಯೋಚನೆ ಮಾಡಕ್ಕೆ ಹೋಗಬೇಡಿ. ಇತ್ತಂ ಪರಸ್ಯ ನಿಜಧರ್ಮ ನಿರಕ್ಷಯಾತ್ತ ಲೀಲಾತನೋ ತದನುರೂಪ ವಿಡಂಬನಾನಿ ಕರ್ಮಾಣಿ ಕರ್ಮ ಕಷಣಾನಿ ಯದುತ್ತಮಸ್ಯ ಗಾಯೇದಮುಷ್ಯ ಪತಯೋರನುವೃತ್ತಿಮಿಚ್ಛನ್. ಇತ್ತಂ ಪರಸ್ಯ ನಿಜಧರ್ಮ ನಿರಕ್ಷಯ ಆತ್ತ ಲೀಲಾತನು, ಮತ್ತೊಮ್ಮೆ ಲೀಲಾತನು, ಲೀಲಾಮಾನುಷ ವಿಗ್ರಹ, ತನೋ ಅತಸ್ತದನೂಪ ವಿಡಂಬನಾನಿ ಕರ್ಮಾಣಿ ಕರ್ಮ ಕಷಣಾನಿ ಯದುತ್ತಮಸ್ಯ ಗಾಯೇ ಏನಾಗಿದೆ ಕಶ್ಯ ಮುಂದೇನಾಗಿದೆ ಅಲ್ಲಿ ಗಾಯೇತ್ ಅವುಷ್ಯ ಪದಯೋ ಅನುವೃತ್ತಿ ವಿಚ್ಛನ್. ಪರಮಾತ್ಮನ ಗುಣಗಳನ್ನು ಹಾಡಿ ಹೊರಡಬೇಕು. ಅನುವೃತ್ತಿ ಅವನ್ನ ಹೇಳ್ದಂಗೆ ನಡ್ಕೊಳ್ಳೋದಕ್ಕನ್ನ ಚಿಂತನೆ ಮಾಡೋದಕ್ಕೆ ಅದು ಸ್ಫೂರ್ತಿ ಬರುತ್ತೆ. ಎಷ್ಟೊತ್ತು ಜೈ ಅಂತಾರಲ್ಲ, ಹಾಗೆ ಅಂದಾಗ ಅವ್ರಿಗೆ ಏನಾಗುತ್ತೆ, ಉತ್ಸಾಹ ಜಾಸ್ತಿ ಆಗುತ್ತೆ. ಆ ರೀತಿ ಮಾಡಬೇಕು. ಈ ದೊಡ್ಡ ದೊಡ್ಡ ಪೋಲ್ ಇರ್ತಾರೆ, ಇದು ಮಾಡ್ತಿರ್ತಾರೆ ನೋಡಿ, ಎಡಿಲಕ್ಕೆ ನಿಲ್ಲಿಸ್ಬೇಕಲ್ಲ, ಈ ಎಲೆಕ್ಟ್ರಿಕ್ ಪೋಸ್ಟ್ ನಿಲ್ಲಿಸ್ತಿರ್ತಾರೆ, ಹೋಶ್ ಏನೋ ಓದ್ತಾ ಇರ್ತಾರೆ, ಏನೋ ಹೇಳ್ತಾ ಇರ್ತಾರೆ. ನಾವು ಅಂತಷ್ಟು ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಶಕ್ತಿ ವೃದ್ಧಿ ಆಗುತ್ತೆ. ಆ ರೀತಿ ಐಸ ಏನೋ ಅಂತ ಇರ್ತಾರೆ, ಐಸ ಅಂತಿರ್ತಾರೆ, ಎಲ್ಲರೂ ಒಟ್ಟಾಗಿ ಅಂತಿರ್ತಾರೆ. ಅವ್ರ ಥರ ಇರೋದು ರಿಲೀಫ್ಸಿಗಳು ಒಟ್ಟಿಗೆ ಇರ್ತಾರೆ. ಮೊನ್ನೆ ಏನಾಯ್ತದ ಮರ್ತ್ಯಸ್ತಯಾನುಸವ ಮೇಧಿತಯಾನುವೃತ್ಯ ಶ್ರೀಮತ್ ಕಥಾ ಶ್ರವಣ ಕೀರ್ತನ ಚಿಂತಯೈತಿ ತದ್ಧಾಮ ದುಷ್ಕರ ಕೃತಂ ಜನತಾಪವರ್ಗಂ ರಾಮಾಧ್ವನಂ ಕ್ಷಿತಿಭುಜೋಪಿ ಯಯುರ್ಯದರ್ಥೇ. ಹೇಳ್ತಾರೆ ಮರ್ತ್ಯ ಮನುಷ್ಯನಾದವನು. ಮರ್ತ್ಯ ಶಬ್ದಕ್ಕೆ ಮಾರ್ಟಲ್ ಅಂತ ಅರ್ಥ. ಮಾರ್ಟಲ್ ಅಂದ್ರೇನು, ಸಾಯೋನು ಅಂತ. ಇದು ಇಮಾರ್ಟಲ್ ಅಂದ್ರೇನು, ನಿತ್ಯ. ಮುಕ್ತಿ ಎಂಬುದು ಇಮಾರ್ಟಲ್, ಇದು ಮಾರ್ಟಲ್ ಇಲ್ಲೆಲ್ಲ. ಮರ್ತ್ಯಸ್ತಯಾನುಸವ ಮೇಧಿತಯಾನುವೃತ್ತಿ ಪದ ಅನುಸವಂ, ಪ್ರತಿ ದಿವಸದಲ್ಲೂ ಆರಾಧನೆ ಮಾಡೋದು. ಎಂದು ಕೂಡ ಏನು ಹಾಕಬಾರ್ದು, ಗ್ಯಾಪ್ ತೊಗೊಳ್ಬಾರ್ದು. ಒಮ್ಮೊಮ್ಮೆ ಪೂಜೆ ಮಾಡ್ತೇನೆ, ಭಾರಿ ಚೆನ್ನಾಗಿ ಮಾಡ್ತೇನೆ, ಒಮ್ಮೊಮ್ಮೆ ಏನು ಉಪಯೋಗ ಇಲ್ಲ. ಆದ್ರೆ ವಾರಕ್ಕೊಮ್ಮೆ ಮೃಷ್ಟಾನ್ನ ಭೋಜನ ಹಾಕ್ತೀವಿ. ಇರ್ತೀಯ ಬದುಕಿರ್ತೀಯ, ಕುಡಿದು ಸೇರು ಮಾಡ್ತಾನೆ, ಕೊನೆ ಫಸ್ಟ್ ಒಂದು ಗಂಜಿ ಆದರೂ ಕೊಡಿ ಅಂತ ಕೇಳಿದ. ಅನುಸಮ ಎಷ್ಟಾಗುತ್ತೋ ಅಷ್ಟು ಪ್ರತಿನಿತ್ಯದಲ್ಲೂ ಮಾಡಬೇಕು. ಆಗ ಡಿಸ್ಕಂಟಿನ್ಯೂ ಆಗಬಾರ್ದು. ಭೌಮಾತ್ ಕಥಾ ಶ್ರವಣ ಕೀರ್ತನ ಚಿಂತಯೈತಿ. ಭೌಮ ಶ್ರೀಮತ್ ಕಟಾಕ್ಷ ಶ್ರವಣ ಕೀರ್ತನ, ಪರಮಾತ್ಮನ ಶ್ರೀಮತ್ ಲಕ್ಷ್ಮೀ ಸಮೇತ ನಾರಾಯಣನ ಕಥೆಗಳನ್ನು ಕೇಳ್ತಾ ಕೇಳ್ತಾ ಏನಾಗಬೇಕು, ಅದರಲ್ಲೇ ಗಮನ ಇರಬೇಕು ಯಾವಾಗಲೂ. ತದ್ಧಾಮ ದುಷ್ಕರ ಕೃತಂ ಜನತಾಪವರ್ಗಂ ಗ್ರಾಮಾಧ್ವನಂ ಕ್ಷಿತಿಭುಜೋಪಿ ಯಯುರ್ಯದರ್ಥೇ. ಅದಕ್ಕೆ ಜನ ಏನು ಮಾಡಿದ್ದಾರೆ, ಜ್ಞಾನಿಗಳೆಲ್ಲ ಮನೆ ಬಿಟ್ಟು ಕಾಡಿಗೆ ಹೋಗಿಬಿಡ್ತಾರೆ. ಹಿತ್ವಾತ್ಮಪಾತಂ ಗೃಹಮಂಥಕೂತಂ ವನಂಗತೋ ಯದ್ಧರಿಮಾಶ್ರಯೇತ ಅಂತ. ಯಾತಕ್ಕೆ ಹೋಗ್ತಾರೆ ಅಂದರೆ, ಈ ಮನೆ ಬಿಡೋ ಉದ್ದೇಶ ಇಲ್ಲ, ಆ ಮನೆಗೆ ಹೋಗಬೇಕಿದೆ. ಇವತ್ತು ಊರಿಗೆ ಹೋದ್ರೆ ಮನೆ ಬಿಟ್ಟೆ ಹೋಗ್ಬೇಕಲ್ಲ, ಮನೆ ಕೂತು ಊರಿಗೆ ಹೋಗ್ಲಿಕ್ಕಾಗತ್ತಾ? ಮನೆಯೇ ನೀವು ಮಾಡ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಈ ಮನೆ ಬಿಡಿದವ್ರು ಊರಿಗೆ ಹೋಗ್ಲಿಕ್ಕಾಗೋದಿಲ್ಲ. ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಥರ ಗ್ಯಾರಂಟಿ ಬಿಡಬೇಕಲ್ಲ. ಇಲ್ಲೇ ಇರ್ತೀವಿ ಅಂದರೆ ಅಲ್ಲಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಪ್ರತಿ ದೇಶದಲ್ಲೂ ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಮನೆ ಬಿಟ್ಟು ಹೋಗೋದು, ಮನೆ ಬಿಟ್ಟು ಹೋಗ್ಲಿಕ್ಕಲ್ಲ, ದೇವ್ರ ಮನೆ ಸೇರ್ಕೊಳ್ಳೋದಕ್ಕೋಸ್ಕರ. ಶೃಣ್ವಂತಿ ಗಾಯಂತಿ ಗೃಣಂತ ಗುಣಂತ್ಯಭೀಕ್ಷ್ಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ ತಯೇವ ಪಶ್ಯಂತ್ಯಚಿರೇಣ ತಾವಕಂ ಭವಪ್ರವಾಹೋಪರಮಂ ಪದಾಂಬುಜಂ. ಹೇಗೆ ಹೇಳ್ತಾರೆ, ವೈಕುಂಠಕ್ಕೆ ಹೋಗ್ಲಿಕ್ಕೆ ಇವರಿಗೆ ಸಾಧ್ಯ, ಉಳಿದವ್ರಿಗೆಲ್ಲ ಅಲ್ಲ. ಶೃಣ್ವಂತಿ ಸದಾ ಕೇಳ್ತಾರೆ, ಗಾಯಂತಿ ಸದಾ ಹಾಡ್ತಾರೆ, ಗೃಣಂತಿ ಕೊಂಡಾಡ್ತಾರೆ, ಅಭೀಕ್ಷ್ಣಶಃ ಅಭೀಕ್ಷ್ಣಶಃ ಎಂಬುದೇನೋ ಯಥೇಚ್ಛವಾಗಿ, ಜೊತೆಗೆ ಸ್ಮರಂತಿ ಸ್ಮರಣೆ ಮಾಡ್ತಾರೆ, ನಂದಂತಿ ಎಂಜಾಯ್ ಮಾಡ್ತಾರೆ, ಭಾಳ ಮುಖ್ಯ. ನಂದಂತಿ ತವೇಹಿತಂ ಜನಾಃ ನಿನಗೆ ಇಷ್ಟವಾದ್ದನ್ನು ಕಂಡು ಎಲ್ಲರನ್ನೂ ಅಷ್ಟು ಆನಂದ ಪಡ್ತಾರೆ. ತಯೇವ ಗಚ್ಚಂತಿ ಅವರು ಹೋಗ್ತಾರೆ ವೈಕುಂಠಕ್ಕೆ. ಎಲ್ಲ ಕರ್ಮ ಮಾಡಿದ್ದಾನೆ, ಬೈಕೊಂಡು ಮಾಡ್ತಾನೆ, ಏನೇನು ಪ್ರಯೋಜನ ಇಲ್ಲ, ಎಂಜಾಯ್ಮೆಂಟ್ ಮಾಡ್ಬೇಕಾದ್ರೆ. ತಯೇವ ಪಶ್ಯಂತಿ ಅಚಿರೇಣ ತಾವಕ ಅವರೇ ಬೇಗ ತನ್ನಿನ್ನ ಲೋಕಕ್ಕೆ ಬರ್ತಾರೆ, ಉಳಿದೋರಿಗೆ ಬರೋಕ್ಕಾಗೋದಿಲ್ಲ. ಭವಪ್ರವಾಹೋಪರಮಂ ಪದಾಂಬುಜಂ. ಭವಪ್ರವಾಹ ಉಪರಮ, ಸಂಸಾರದ ಪ್ರವಾಹ ಅಂಬೋದು ಫಿನಿಶ್ ಆಗೋದು ಯಾವಾಗ, ನಿನ್ನ ಪಾದ ಸೇರಿದಾಗ. ಅಂಥವ್ರು ಒಂದೆರಡು ದಿವಸ ಮಾಡಿದ್ರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. 6 ಗಂಟೆ ಆಗದಂತೆ ಮಾಡ್ತಾ ಇರ್ತಾನೆ ಯಾವಾಗಲೂ ಕೂಡ. ಇಲ್ಲ ಶ್ರವಣ, ಇಲ್ಲ ಗಾನ, ಇಲ್ಲ ಸ್ತೋತ್ರ, ಇಲ್ಲ ದೃಷ್ಟಿ ನೋಡೋದು, ಆಮೇಲೆ ಸ್ಮರಂತಿ, ಇಲ್ಲ ಸ್ಮರಣೆ. ಇದೆಲ್ಲದನ್ನ ಕಾಮನ್ ನಂದಂತಿ, ಎಲ್ಲದಕ್ಕೂ ಕಾಮನ್
ಖುಷಿಯಿಂದಾನೆ ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದಾನೆ ಅಂಥವನು ಎಂದು ತಪ್ಪದೆ ಮಾಡ್ತಾ ಇದ್ದಾನೆ ಅಂಥವನು ಪರಮಾತ್ಮನ ಪಾದ ಸೇರ್ತಾನೆ. ಭಾವ ಲಿಂಕ್ ಆಗಿಬಿಡುತ್ತೆ. ಡಿಲಿಂಕ್ ಆಗಿ ಇಷ್ಟೇ. ನಾವು ಲಿಂಕ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಡಿಲಿಂಕ್ ಆಗಬೇಕಿದೆ ಇಲ್ಲ. ಅವತ್ತು ಬಸ್ ಹತ್ಬೇಕಾಗಿ ಒಂದು ಕಾಲಿಟ್ಟ ಇನ್ನೊಂದು ಕಾಲು ಇಟ್ಟಿಲ್ಲ, ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ. ಒಂದು ಕಾಲು ನೆಲದ ಮೇಲೆ ಇರಬೇಕು, ಒಂದು ಕಡೆ ಬಿದ್ದ ಅತಿ ಎತ್ತು ಕೂಡ ಎತ್ತಿಲ್ಲ, ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಾಲಿಲ್ಲಿ ಒಂದು ಕಾಲಿಲ್ಲಿ, ಅವ್ನು ಬಿದ್ದು ಹೋಗ್ತಾನೆ ಅಷ್ಟೇ, ಹೊರ್ತಿಲ್ಲ. ಈ ಬಿಟ್ಟ ತಕ್ಷಣ ಫಸ್ಟ್ ಆ ಕಾಲು ಏನು ಮಾಡ್ಬೇಕು, ಅವನು ಎತ್ತಿ ಬಿಡಬೇಕು ಮೇಲೆ. ಆದ್ದರಿಂದ ಒಂದು ಕಾಲು ಇಲ್ಲಿ ಎರಡು ಕಾಲು ಇಲ್ಲಿ, ಎರಡು ಕಾಲು ಮೇಲೆ ಹೋಗಿದ್ರೆ ಆಗ ವೆಹಿಕಲ್ ಮುಂದೆ ಹೋಗ್ತಾನೆ. ಅದಕ್ಕೋಸ್ಕರ ಬಿಟ್ಟು ಹೋಗಿಬಿಡ್ಬೇಕು. ಹಾಂ, ಏನು ಮಾಡುತ್ತೆ ಎಲ್ಲ ಕಾಮನ್ ಸೆನ್ಸ್. ಇಲ್ಲವ್ರು ಏನಾಗೋದಿಲ್ಲ, ಎರಡೂ ಬೇಕಂದ್ರೆ ಆಗೋದಿಲ್ಲ. ಇಲ್ಲಿ ಎರಡೂ ಬೇಕು ಅಂತ ಇಷ್ಟಪಟ್ಟರೆ ಆಗೋದಿಲ್ಲ. ಸೀತಾ ನೀನಾ ಅಲ್ಲಿಗೆ ನಾಳೆ ದಿವಸ ಇನ್ನು ಸ್ವಲ್ಪ ಇದೆ, ನಾಳೆ ಕಂಟಿನ್ಯೂ. ನಾಳೆ ಹಬ್ಬ, ನಾಡಿದ್ದು ಹಬ್ಬ, ಗುರುವಾರ ಋಷಿಪಂಚಮಿ, ಆಮೇಲೆ ಪಾರಣೆ, ಆಮೇಲೆ ಶನಿವಾರ, ಭಾನುವಾರ ಬಂದೇ ಬಿಡ್ತಾರೆ. ಆದ್ದರಿಂದ ನಾಡಿದ್ದಂದು ಗುರುವಾರ. ಅದೇ ಯಾರು ತೊಗೊಂಡಾಯ್ತು ರಜೆ ಅಲ್ಲ ಹೇಳಿದ್ರಲ್ಲ ಆಗಲೇ. ಯಾರು ಬೇಜಾರು ಮಾಡ್ಕೊತಾರೆ ಅಂತ ಅನ್ಕೊಂಡು ಏನು ಬೇಜಾರಾಗಿಲ್ಲ.